ದೇಹದ ಒಳಭಾಗದಲ್ಲಿ ಎಲ್ಲೆಲ್ಲ ಕ್ಯಾನ್ಸರ್ ಗೆಡ್ಡೆಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ ಅಂತ. ಚಿಕ್ಕ ಕರಳು, ದೊಡ್ಡ ಕರಳು, ಲಿವರು, ಪ್ಯಾಂಕ್ರಿಯಾಸ್, ಕಿಡ್ನಿ, ಯೂಟ್ರಸ್ ಎಲ್ಲ ಕಡೆನೂ ಗೆಡ್ಡೆಗಳು ಆಗೋ ಚಾನ್ಸ್ ಇರ್ತವೆ. ನಮ್ಮ ದೇಹದ ಯಾವ ಭಾಗದಲ್ಲಿ ಗೆಡ್ಡೆ ಬೆಳೆಯುತ್ತೆ? ಸೊ ನಮ್ಗೆ ವೀಕ್ನೆಸ್ ಫೀಲ್ ಆಗುತ್ತೆ. ದಟ್ ಈಸ್ ಅವರ್ ಮೇಜರ್ ಸಿಂಪ್ಟಮ್ಸ್. ಐಡೆಂಟಿಫಿಕೇಶನ್, ಲೊಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸಡನ್ನಾಗಿ ವೀಕ್ ಫೀಲ್ ಆಗೋದು, ನಮ್ಮ ಹಿಮೋಗ್ಲೋಬಿನ್ ಕಡಿಮೆ ಆಗೋದು, ಹೊಟ್ಟೆ ಹಸುವಾಗದೇ ಇರೋದು, ಈ ಥರ ಸಿಂಪ್ಟಮ್ಸ್ ಆದ ಇನಿಷಿಯಲ್ ಸಿಂಪ್ಟಮ್ಸ್. ಕ್ಯಾನ್ಸರ್ ಬರೋದಕ್ಕೆ ನಮ್ಮದೇ ಒಂದು ಮಿಸ್ಟೇಕ್ ಅಂತಲೇ ಹೇಳ್ಬೋದು. ನಮ್ಮ ಫ್ಯಾಮಿಲಿ ಮೆಂಬರ್ಗೆ ಈ ಥರ ಆಗಿತ್ತು, ಅವ್ರು ಉಳಿಲಿಲ್ಲ, ನಮಗೂ ಇದೇ ಥರ ಆಗೋಗುತ್ತೆ, ನಾವು ಟ್ರೀಟ್ಮೆಂಟ್ ತೊಗೊಳೋದು ಬೇಕಾಗಿಲ್ಲ, ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ನೋಡೋಣ. ಇಟ್ ಇಸ್ ನಾಟ್ ಟ್ರೂ. ಯಾವತ್ತೂ ಝೀರೋ ಮಾಡೋದಕ್ಕಾಗಲ್ಲ. ಫಾರ್ ಜನರಲ್ ಪಾಪ್ಯುಲೇಷನ್, ನೀವು ಯಾರಿಗೆ ಕ್ಯಾನ್ಸರ್ ಇಲ್ಲ, ನಮಗೂ ಒಂದು 5% ರಿಸ್ಕ್ ಇದೆ ನಮ್ಮ ಲೈಫಲ್ಲಿ ಕ್ಯಾನ್ಸರ್ ಆಗುತ್ತೆ. ಫುಡ್ ಮ್ಯಾಟರ್ಸ್ ಎ ಲಾಟ್. ಫುಡ್ ಬಗ್ಗೆ ಕೇಳಿದಾಗ ನನ್ನ ಫುಡ್ ಅಡ್ವೈಸ್ ಸಿಂಪಲ್. ಹುದ್ದಾಗಿಂದ ಏನು ತಿಂತಾ ಇದೀವೋ ಅದೇ ತಿನ್ನಿ, ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಹೊಟ್ಟೆ ಊಟ ಮಾಡಿದಾಗ ನುಂಗಕ್ಕಾಗದೇ ಇರೋದು, ಎಲ್ಲೋ ಇಟ್ಕೊಂಡಂಗೆ ಇರೋದು, ಹೊಟ್ಟೆ ಒಳಗೆ ಏನೋ ಇಟ್ಕೊಂಡಂಗೆ ಇರೋದು, ಆ ಥರದ್ದೆಲ್ಲ ಸಿಂಪ್ಟಮ್ಸ್ ಆರ್ ಇಂಪಾರ್ಟೆಂಟ್. ಎಲ್ಲ ಟ್ಯೂಮರ್ಸ್ ಅಥವಾ ಎಲ್ಲ ಗೆಡ್ಡೆಗಳು ಕ್ಯಾನ್ಸರ್ಗಳಲ್ಲ. ಎಲ್ಲ ಟ್ಯೂಮರ್ಸ್ ಬಗ್ಗೆನೂ ಹೆದರ್ಕೊಂಡು ಕ್ಯಾನ್ಸರ್ ಬಗ್ಗೆ ಯೋಚನೆ ಮಾಡೋದು. ಕ್ಯಾನ್ಸರಸ್ ಗೆಡ್ಡೆ ಇದ್ದಾಗ ಈ ರೀತಿಯಾದಂಥ ಸಿಂಪ್ಟಮ್ಸ್ಗಳೇನಾದರೂ ಬಂದು ಜನ ಇಗ್ನೋರ್ ಮಾಡೋ ಥರದ ಕೇಸಸ್ಗಳಿದಾವ ಅಂತ? ಸಡನ್ ಅಲರ್ಜಿ ಸ್ಟಾರ್ಟ್ ಆಗುತ್ತೆ, ಸಡನ್ ಡಯಟ್ ಚೇಂಜ್ ಆಗುತ್ತೆ, ಬ್ಲೋಟಿಂಗ್ ಆಗುತ್ತೆ, ಇಶ್ಯೂಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ ದೀಸ್ ಆರ್ ನಾಟ್ ಗುಡ್. ಸಡನ್ ಚೇಂಜಸ್ ಶುಡ್ ಬಿ ನೆವರ್ ಡನ್. ಡಾಕ್ಟರ್, ಹಾಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ನೋಡಿರೋ ಹಾಗೆ ಈ ಒಂದು ಕೇಸನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ, ತುಂಬ ಚಾಲೆಂಜಿಂಗ್ ಕೇಸ್ ಆ್ಯಂಡ್ ಯಾವಾಗಲೂ ನೆನಪಲ್ಲಿರುತ್ತೆ ಇಂಥ ಕೇಸ್ಗಳು, ಇದಕ್ಕಿಂತ ಮುಂಚೆ ನಾನು ನೋಡಿಲ್ಲ ಅನ್ನೋ ಥರ ಕೇಸ್ಗಳು ಯಾವ್ದಾರು ಇದೆಯಾ? ಒಂದು 35 ಸೆಂಟಿಮೀಟರ್ ಹೊಟ್ಟೆ ಒಳಗಿರೋ ಟ್ಯೂಮರ್ ತೆಗೆದಿದ್ರು. ಅವರು ತುಂಬ ಕಷ್ಟಪಟ್ಟಿದ್ರು. ಅಂದರೆ 3-4 ಕಡೆ ಹೋಗಿದ್ರು. ಎಲ್ಲ ಕಡೆ ಅವರು ಕ್ಯಾನ್ಸರ್ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಭಯಪಟ್ಟಿದ್ರು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಕ್ಯಾನ್ಸರ್ ಈಗಂತೂ ತುಂಬ ಕಾಮನ್ ಆಗಿರುವಂಥ ಒಂದು ಹೆಲ್ತ್ ಕಂಡೀಷನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಹೊಟ್ಟೆಯ ಭಾಗದಲ್ಲಿ ಅಥವಾ ಅಬ್ಡಾಮಿನಲ್ ಭಾಗದಲ್ಲಿ ನಮಗೆ ಏನಾದರೂ ಗೆಡ್ಡೆ ಉಂಟಾಯಿತು ಅಂತ ಹೇಳಿದಾಗ ಜನರಿಗೆ ಕಾಮನ್ ಆಗಿ ಭಯ ಆಗೇ ಆಗುತ್ತೆ. ಡಾಕ್ಟರ್ ಒಂದು ವೇಳೆ ಇದು ಸ್ಕ್ಯಾನ್ ಮಾಡಿ ಗೆಡ್ಡೆ ಅಂತ ಹೇಳಿದ ತಕ್ಷಣ ಇದು ಕ್ಯಾನ್ಸರೇನಾ ಅನ್ನೋ ಅಷ್ಟರ ಮಟ್ಟಿಗೆ ಭಯ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಈಗ ಇನ್ಫಾರ್ಮೇಷನ್ ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಹರಿದಾಡ್ತಾನೆ ಇರುತ್ತೆ. ಆದರೆ ಈ ಅಬ್ಡಾಮಿನಲ್ ಕ್ಯಾನ್ಸರಲ್ಲಿ ಯಾವುದು ನಿಜವಾಗಿಯೂ ಕ್ಯಾನ್ಸರ್ ಆಗಿರುತ್ತೆ, ಯಾವ ಗೆಡ್ಡೆಗಳು ಡೇಂಜರಸ್, ಹಾಗೇನೆ ಯಾವುದು ಅಪಾಯವನ್ನು ಉಂಟು ಮಾಡುತ್ತೆ, ಸೊ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗಿರುತ್ತೆ, ಮತ್ತು ಈ ಒಂದು ಗೆಡ್ಡೆಗಳು ಅಥವಾ ಈ ಒಂದು ಕ್ಯಾನ್ಸರಸ್ ಗೆಡ್ಡೆಗಳು ಬರೋದಕ್ಕೆ ಕಾರಣ ಏನು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಲೋಹಿತ್ ಯು, ಸೀನಿಯರ್ ಕನ್ಸಲ್ಟೆಂಟ್, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ, ಬ್ಯಾರಿಯಾಟ್ರಿಕ್ ಆ್ಯಂಡ್ GI ಆನ್ಕಾಲಜಿ, ಮಣಿಪಾಲ್ ಹಾಸ್ಪಿಟಲ್, ಸರ್ಜಾಪುರ ರೋಡ್, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಥ್ಯಾಂಕ್ ಯು. ಡಾಕ್ಟರ್, ಈಗ ಅಬ್ಡಾಮಿನಲ್ ಟ್ಯೂಮರ್ ಅಂತ ಹೇಳಿದಾಗ ಸೊ ಇದ್ರ ವಿಚಾರಕ್ಕೆ ನಾವು ನೋಡೋದಾದ್ರೆ, ಸೊ ಕ್ಯಾನ್ಸರ್ ಅಂತ ಬಂದಾಗ ಗೆಡ್ಡೆಯನ್ನು ನಾವು ಕಾಮನ್ ಆಗಿ ಕ್ಯಾನ್ಸರ್ ಅಂತ ಕರಿತೀವಿ. ಆದರೆ ಒಂದು ವೇಳೆ ನಮಗೆ ಡಾಕ್ಟರ್ ಏನಾದರೂ ಇದು ಗೆಡ್ಡೆ ಅಂತ ಹೇಳಿದಾಗ ಜನ ತುಂಬ ಭಯ ಪಡುವಂಥದ್ದು ಇದು ಕ್ಯಾನ್ಸರೇ ಆಗಿರುತ್ತೆ ಅಂತ. ಸೊ ಕ್ಯಾನ್ಸರ್ ಟ್ಯೂಮರ್ ಮತ್ತು ನಾನ್ ಕ್ಯಾನ್ಸರ್ ಟ್ಯೂಮರ್ಸ್ ಇದರ ಡಿಫ್ರೆನ್ಸ್ ಯಾವ ರೀತಿಯಾಗಿರುತ್ತೆ, ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಸೊ ಏನು ಹೇಳಬೇಕು ಅಂದರೆ, ಎಲ್ಲೇ ನೀವು ಮೆಡಿಕಲ್ ಟರ್ಮಿನಾಲಜಿ ಅಥವಾ ನೀವು ರಿಪೋರ್ಟ್ಸ್ ನೋಡಿದಾಗ ಫಸ್ಟ್ ವರ್ಡ್ ನಾವು ಉಪಯೋಗಿಸೋದು ಟ್ಯೂಮರ್ ಅಂತ. ಅದರ್ಥ ಅಂದರೆ ಒಂದು ಗೆಡ್ಡೆ ಇದ್ದಾಗೆ. ಎಲ್ಲ ಟ್ಯೂಮರ್ಸ್ ಅಥವಾ ಎಲ್ಲ ಗೆಡ್ಡೆಗಳು ಕ್ಯಾನ್ಸರ್ಗಳಲ್ಲ. ಸೊ ಕ್ಯಾನ್ಸರ್ ಅನ್ನೋದು ಟ್ಯೂಮರ್, ಒನ್ ವೇರಿಯಂಟ್ ಆಫ್ ಟ್ಯೂಮರು. ಯಾವುದು ಸ್ಪ್ರೆಡ್ ಆಗುತ್ತೆ, ಒಂದು ಆರ್ಗನಿಂದ ಬೇರೆ ಆರ್ಗನ್ಗೆ ಸ್ಪ್ರೆಡ್ ಆಗೋ ಕೆಪಾಸಿಟಿ ಇರೋದನ್ನ ನಾವು ಕ್ಯಾನ್ಸರ್ ಅಂತೀವಿ. ಸೊ ದ ಪ್ರಾಬ್ಲಮ್ ವಿತ್ ಕ್ಯಾನ್ಸರ್ ಗೆಡ್ಡೆಗಳು ಅಂದರೆ ಇಟ್ ನಾಟ್ ಓನ್ಲಿ ಡಿಸ್ಟ್ರಾಯ್ ಪ್ರೈಮರಿ ಆರ್ಗನ್, ಅಂದರೆ ಹೊಟ್ಟೆಯಿಂದ ಸ್ಟಾರ್ಟ್ ಆಗಿ ಬೇರೆ ಲಂಗ್ಸ್ಗೆ ಹೋಗಿ ಅಥವಾ ಬ್ರೈನ್ಗೆ ಹೋಗಿ ಬೋನ್ಸ್ಗೆ ಹೋಗಿ ಆ ಸೆಕೆಂಡ್ರಿ ಆರ್ಗನ್ಸ್ನು ಡ್ಯಾಮೇಜ್ ಮಾಡುತ್ತದೆ, ಆವಾಗ ಅದು ತೊಂದರೆ ಕೊಡುತ್ತವೆ. ಸೊ ದಟ್ ಈಸ್ ಕಾಲ್ಡ್ ಕ್ಯಾನ್ಸರ್. ಬಟ್ ಇಫ್ ಇಟ್ ಈಸ್ ಎ ಟ್ಯೂಮರ್ ಅಂದರೆ ಒಂದು ಗೆಡ್ಡೆ ಒಂದೇ ಕಡೆ ಇದ್ದು ಒಂದೇ ಕಡೆ ಗ್ರೋ ಆಗ್ತದೆ ಅಂದರೆ ಅಂಥವೆಲ್ಲ ಯೂಶ್ವಲಿ ದೇ ಆರ್ ನಾಟ್ ಕ್ಯಾನ್ಸರಸ್ ಆ್ಯಂಡ್ ದೇ ಕ್ಯಾನ್ ಬಿ ಕಂಪ್ಲೀಟ್ಲಿ ಟ್ರೀಟೆಡ್ ಅಂಡ್ ಕ್ಯೂರ್ಡ್. ಓಕೆ. ಸೊ ಎಲ್ಲ ಟ್ಯೂಮರ್ಸ್ ಬಗ್ಗೆನೂ ಹೆದರ್ಕೊಂಡು ಕ್ಯಾನ್ಸರ್ ಬಗ್ಗೆ ಯೋಚನೆ ಮಾಡೋದು ತಪ್ಪು. ಓಕೆ. ಹಾಗಿದ್ರೆ ಈಗ ಒಂದು ಗೆಡ್ಡೆ ಸ್ಪ್ರೆಡ್ ಆಗ್ತಿದೆ ಅಂದಾಗ ಅದು ಕ್ಯಾನ್ಸರ್. ಹೌದು. ಸೊ ಸ್ಪ್ರೆಡ್ ಆಗದೆ ಸೈಜ್ ಅಲ್ಲೇ ದೊಡ್ಡದಾಗ್ತಿದೆ ಅಂದಾಗ ಅದು ನಾನ್ ಕ್ಯಾನ್ಸರ್. ನಾನ್ ಕ್ಯಾನ್ಸರಸ್, ಕರೆಕ್ಟ್. ಮೋಸ್ಟ್ ಆಫ್ ದಿ ಅಂದರೆ ಲೋಕಲಿ ಗ್ರೋಯಿಂಗ್ ಟ್ಯೂಮರ್ಸ್ ಎಲ್ಲ ನಾವು ಕ್ಯಾನ್ಸರ್ ಅನ್ನೋದಿಲ್ಲ. ದೇ ಆರ್ ಅವ್ರನ್ನ ಟ್ಯೂಮರ್ಸ್ ಅಂತೀವಿ. ಒಂದೊಂದ್ಸತಿ ತುಂಬ ದೊಡ್ಡದು ಆಗ್ತವೆ ಟ್ಯೂಮರ್ಸ್ಗಳು, ತುಂಬ ದೊಡ್ಡ ಸೈಜಲ್ಲೂ ಸಿಗ್ತವೆ. ಬಟ್ ದೇರ್ ಆಲ್ ಕ್ಯೂರಬಲ್ ಆ್ಯಂಡ್ ಟ್ರೀಟಬಲ್. ಎಲ್ಲದಕ್ಕೂ ಮೆಡಿಕೇಶನ್ಸು, ಸರ್ಜರಿ ಎಲ್ಲ ಡಿಫ್ರೆಂಟ್ ಇರ್ತವೆ. ಐಡೆಂಟಿಫಿಕೇಷನ್ ಅನ್ನೋದು ಅಂದರೆ ಫಸ್ಟು ಅದನ್ನು ಕಂಡಿಡಿದ್ಬಿಟ್ಟು ಅದನ್ನು ಕರೆಕ್ಟ್ ಟ್ರೀಟ್ಮೆಂಟ್ ಅಥವಾ ಸ್ಪೆಷಲಿಸ್ಟ್ ಹತ್ರ ಹೋಗಿ ಆ ಟ್ರೀಟ್ಮೆಂಟ್ ತೊಗೊಳೋದು ಇಂಪಾರ್ಟೆಂಟ್.
ಓಕೆ, ಹಾಗಿದ್ರೆ ಹೊಟ್ಟೆಯ ಅಥವಾ ದೇಹದ ಒಳಭಾಗದಲ್ಲಿ ಎಲ್ಲೆಲ್ಲ ಕ್ಯಾನ್ಸರ್ ಗೆಡ್ಡೆಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ ಅಂತ? ಅದು ಯಾಕಂದ್ರೆ ನಾವೀಗ ಹೊಟ್ಟೆ ಕ್ಯಾನ್ಸರ್ ಅಂದ ತಕ್ಷಣ ಜನರಿಗೆ ಒಂದ್ಸತಿ ಕನ್ಫ್ಯೂಸ್ ಆಗುತ್ತೆ. ಹೊಟ್ಟೆ ಅಂದ ತಕ್ಷಣ ನಾವು ಎಲ್ಲಾ ಪಾರ್ಟನ್ನು ಸಡನ್ ಆಗಿ ಒಂದ್ಸತಿ ಹೊಟ್ಟೆ ಅಂತ ಹೇಳ್ತೀವಿ, ಜಠರ, ಕರುಳು ಎಲ್ಲಾನು. ಸೊ ಎಲ್ಲ ಆಗುತ್ತಪ್ಪ ಅಂತ ಒಂದಿರುತ್ತೆ. ಬಟ್ ಪ್ರತಿಯೊಂದು ಪಾರ್ಟಲ್ಲಿ, ಈಗ ಕೊಲೋನ್ ಕ್ಯಾನ್ಸರ್ ಬಗ್ಗೆ ನಾವು ಮಾತಾಡೋದಾದ್ರೆ, ಪ್ರತಿಯೊಂದು ಪಾರ್ಟಲ್ಲೂ ಕೂಡ ಲಮ್ಸ್ ಆಗುವಂತ ಚಾನ್ಸಸ್ ಇರಬಹುದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಸೊ ನೀವು ಹೇಳೋ ಥರ ಎಲ್ಲ ಪಾರ್ಟ್ ಅಂದರೆ ನಮ್ಮ ಹೊಟ್ಟೆ ಒಳಗಿರೋ ಎಲ್ಲ ಆರ್ಗನ್ಸಲ್ಲೂ ಒಂದು ಗೆಡ್ಡೆ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಟ್ಯೂಮರ್ ಆಗೋ ಚಾನ್ಸಸ್ ಇರುತ್ತೆ. ಎಕ್ಸಾಂಪಲ್ ಸ್ಟಮಕಲ್ಲೂ ಆಗುತ್ತೆ, ನಮ್ಮ ಚಿಕ್ಕ ಕರಳು, ದೊಡ್ಡ ಕರಳು, ಲಿವರು, ಪ್ಯಾಂಕ್ರಿಯಾಸು, ಕಿಡ್ನಿ, ಯೂಟ್ರಸ್ಸು, ಎಲ್ಲ ಕಡೆನೂ ಗೆಡ್ಡೆಗಳು ಆಗೋ ಚಾನ್ಸ್ ಇರ್ತವೆ. ಆ್ಯಂಡ್ ಅವ್ರ ಬಿಹೇವಿಯರ್ಲು ಡಿಫ್ರೆಂಟ್. ಎವ್ರಿ ಟ್ಯೂಮರ್ಸ್ ಬಿಹೇವ್ ಡಿಫ್ರೆಂಟ್ಲಿ. ಅಂದರೆ ಸ್ಟಮಕ್ ಟ್ಯೂಮರ್ಸ್ ಬಿಹೇವ್ ಡಿಫ್ರೆಂಟ್ಲಿ, ಕೋಲೋನ್ ಟ್ಯೂಮರ್ಸ್ ಬಿಹೇವ್ ಡಿಫ್ರೆಂಟ್ಲಿ, ಯೂಟ್ರಸ್ ಟ್ಯೂಮರ್ ಡಿಫ್ರೆಂಟ್ ಬಿಹೇವ್ ಆಗ್ತವೆ. ಸೊ ಎಲ್ಲ ಟ್ಯೂಮರ್ಸ್ ಬಿಹೇವಿಯರ್ ವೈಸು ಡಿಫ್ರೆಂಟ್ ಇರ್ತವೆ. ಸೊ ಐಡೆಂಟಿಫಿಕೇಷನ್ ಅಂದರೆ ಹೊಟ್ಟೆ ಒಳಗೆ ಒಂದು ಗೆಡ್ಡೆ ಇದೆ, ಒಂದು ಊತ ಇದೆ, ಅದು ನಮಗೆ ಫೀಲ್ ಆಗ್ಬೋದು ಒಂದೊಂದ್ಸತಿ, ಅಥವಾ ಅಲ್ಟ್ರಾಸೌಂಡಲ್ಲಿ ಯಾರೋ ಒಬ್ರು ಹೇಳಿರ್ಬೋದು ಗೆಡ್ಡೆ ಅನ್ನೋದು. ಸೊ ಅದನ್ನು ಐಡೆಂಟಿಫೈ ಮಾಡೋದು ಒಂದು ವಿಷಯ, ಅದನ್ನು ಪ್ರಾಪರಾಗಿ ತೋರಿಸಿ ಯಾವ ಆರ್ಗನಿಂದ ಬರ್ತಾ ಇದೆ, ಕ್ಯಾನ್ಸರ್ ಇದೆಯೋ ಇಲ್ವೋ ಅನ್ನೋದು, ಮತ್ತು ಇನ್ನೊಂದು ಯಾವ ಆರ್ಗನಿಂದ ಆರಿಜಿನ್ ಆಗ್ತಿರೋದು ಅನ್ನೋದು ನೀವು ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ಬಿಕಾಸ್ ಅದ್ರ ಪ್ರೋಗ್ನೋಸಿಸ್ ಅಂದರೆ ಅದು ಹೇಗೆ ಬಿಹೇವ್ ಆಗುತ್ತೋ ಆರ್ಗನ್ ಮೇಲೂ ಡಿಪೆಂಡ್ ಆಗುತ್ತೆ. ಹಾಗಿದ್ರೆ ಈಗ ಅಬ್ಡಾಮಿನಲ್ ಟ್ಯೂಮರ್ ಅಂತ ಹೇಳಿದ್ರೆ ಎಲ್ಲಿ ಟ್ಯೂಮರ್ ಫಾರ್ಮ್ ಆಗುತ್ತೆ ಅನ್ನೊಂದು ಕ್ವಶನ್ ಬರುತ್ತೆ. ಸೊ ಪ್ರಾಪರ್ ಆಗಿ ನಮ್ಮ ದೇಹದ ಯಾವ ಭಾಗದಲ್ಲಿ ಗೆಡ್ಡೆ ಬೆಳೆಯುತ್ತೆ ಅಂದಾಗ ಏನ್ ಹೇಳ್ತೀರಾ? ಸೊ ಇವಾಗ ನಮ್ಮ ಅಬ್ಡಮನಲ್ಲಿ ಸ್ಕಿನ್ನಿಂದಲೇ ಸ್ಟಾರ್ಟ್ ಮಾಡಿಕೊಂಡ್ರೆ ಸ್ಕಿನ್ನಲ್ಲೂ ಗೆಡ್ಡೆ ಆಗ್ಬೋದು ಚಿಕ್ಕ ಚಿಕ್ಕದಾಗಿ. ಅದು ಅಪೆಂಡಿಸಸ್ ಇರ್ತವೆ, ಎಲ್ಲಿ ಅಂದರೆ ಒಂದು ಹೇರ್ ಫಾಲಿಕಲ್ಸ್ ಇರ್ತವೆ, ಅದ್ರ ಜೊತೆಗಿರೋ ಗ್ಲ್ಯಾಂಡ್ಸ್ ಇರ್ತಾವಲ್ಲ ಅದ್ರಲ್ಲೂ ಚಿಕ್ಕ ಚಿಕ್ಕ ಗೆಡ್ಡೆಗಳಾಗ್ತವೆ. ಕೆಳಗೋದ್ರೆ ಒಂದು ಫ್ಯಾಟ್ ಇರುತ್ತೆ, ಫ್ಯಾಟ್ದು ಗೆಡ್ಡೆಗಳಾಗ್ತವೆ. ತುಂಬ ಜನ ಬರ್ತಾರೆ, ಫ್ಯಾಟ್ ಒಂದು ಗೆಡ್ಡೆ ಇರುತ್ತೆ ಅಬ್ಡಮಲ್ ವಾಲಲ್ಲಿ, ಏನೋ ಕ್ಯಾನ್ಸರ್ ಇದೆ ಅಥವಾ ಟ್ಯೂಮರ್ ಇದೆ ಅಂತ ಬರ್ತಾರೆ. ಮೋಸ್ಟ್ ಆಫ್ ದೆಮ್ ಆರ್ ಲೈಪೋಮಸ್ ಅಂತೀವಿ. ಲೈಪೋಮಸ್ ಅಂದರೆ ಫ್ಯಾಟಿನ ಚಿಕ್ಕ ಚಿಕ್ಕ ಗೆಡ್ಡೆಗಳಾಗಿರ್ತವೆ. ಇಟ್ ಈಸ್ ಬೇಸಿಕ್ಲಿ ಅಬ್ನಾರ್ಮಲ್ ಅಕ್ಯುಮುಲೇಷನ್ ಆಫ್ ಫ್ಯಾಟ್ ಇನ್ ಒನ್ ಲೊಕೇಶನ್. ಅಂದರೆ ಆ ಫ್ಯಾಟ್ ಇರೋದು ಒಂದೊಂದು ಕಡೆ ಎಕ್ಸಸ್ ಫ್ಯಾಟ್ ಅಕ್ಯುಮುಲೇಟ್ ಆಗಿ ಗೆಡ್ಡೆ ಥರ ಫೀಲ್ ಬರುತ್ತೆ. ಅದೇನು ಕ್ಯಾನ್ಸರಸ್ ಇರೋದಿಲ್ಲ, ಅದನ್ನು ಇಗ್ನೋರ್ ಮಾಡ್ಬೋದು. ಇನ್ನು ಒಳಗೋದ್ರೆ ಅಬ್ಡಮಲ್ ವಾಲ್ ಮಸಲ್ಸಲ್ಲೂ ಗೆಡ್ಡೆಗಳಾಗ್ತವೆ. ಈವನ್ ದ್ಯಾಟ್ ಯೂಶಲಿ ಅವು ಯಾವ ಕ್ಯಾನ್ಸರಸ್ ಇರೋದಿಲ್ಲ, ಲೋಕಲಿ ದೊಡ್ಡದಾಗ್ಬಿಡ್ದು ಗೆಡ್ಡೆಗಳು, ಬಟ್ ಅದು ಯಾವ ಕ್ಯಾನ್ಸರಾಗಿ ಡೆವಲಪ್ ಆಗೋ ಚಾನ್ಸಸ್ ಇಲ್ಲ. ಒಳಗೋದಷ್ಟು ಅಂದರೆ ನಾವು ಇಂಟರ್ ಅಬ್ಡಮಿನಲ್ ಆರ್ಗನ್ಸ್, ಸ್ಟಮಕ್ಕು, ಲಾರ್ಜ್ ದೊಡ್ಡ ಕರಳು, ಚಿಕ್ಕ ಕರಳು, ಲಿವರು, ಪ್ಯಾಂಕ್ರಿಯಾಸ್, ಇವೆಲ್ಲ ಗೆಡ್ಡೆಗಳು 50-50. ಅಂದರೆ ಒಂದಷ್ಟು ಕ್ಯಾನ್ಸರಸ್ ಇರ್ತವೆ, ಒಂದಷ್ಟು ನಾನ್ ಕ್ಯಾನ್ಸರಸ್ ಇರ್ತವೆ. ದೊಡ್ಡ ಗೆಡ್ಡೆಗಳು ಯೂಶಲಿ ಕ್ಯಾನ್ಸರಸ್ ಅಂತೀವಿ, ಬಟ್ ಅದೇ ನಾಟ್ ಆಲ್ವೇಸ್. ದೊಡ್ಡ ಗೆಡ್ಡೆ ಎಷ್ಟು ಒಂದೊಂದ್ಸತಿ 30-35 ಸೆಂಟಿಮೀಟ್ರ್ ನಾವು ಗೆಡ್ಡೆಗಳು ತೆಗೆದಿರ್ತೀವಿ, ನಾನ್ ಕ್ಯಾನ್ಸರಸ್ ಇರ್ತವೆ. ದೆಲ್ ಬಿ ಜಸ್ಟ್ ಸಮ್ ಕೈಂಡ್ ಆಫ್ ಸ್ಟ್ರೋಮಲ್ ಟ್ಯೂಮರ್ಸ್ ಅಂತೀವಿ. ಮಸಲ್ ಲೇಯರ್ಸಲ್ಲಿ ಬರ್ತವೆ, ಮಸಲ್ ಲೇಯರ್ ಆಫ್ ಸ್ಟಮಕ್ಕಿಂದ ಬಂದಿರ್ಬೋದು, ಮಸಲ್ ಲೇಯರ್ ಆಫ್ ಯೂಟ್ರಸ್ಸಿಂದ ಬಂದಿರ್ತವೆ. ಅವೆಲ್ಲ ಫೈಬ್ರಾಯ್ಡ್ ಅಂತ ಕೇಳಿರ್ತಾರಲ್ಲ, ಅವೆಲ್ಲ ಮಸಲ್ ಲೇಯರಿಂದ ಬರ್ತವೆ. ಸೊ ಅವೆಲ್ಲ ಗೆಡ್ಡೆಗಳ ಥರ ಇರ್ತವೆ, ದೊಡ್ಡ ಟ್ಯೂಮರ್ ಥರ ಇರ್ತವೆ, ಬಟ್ ಅವು ಯಾವ ಕ್ಯಾನ್ಸರಸ್ ಆಗಿ ಬೇರೆ ಆರ್ಗನ್ ಸ್ಪ್ರೆಡ್ ಆಗೋದು ಚಾನ್ಸಸ್ ತುಂಬ ಕಡಿಮೆ. ಸಮ್ಟೈಮ್ಸ್ ಅವೆಲ್ಲ ತೆಗಿಯೋದು ಬೇಕಾಗಿರೋದಿಲ್ಲ, ಜಸ್ಟ್ ಅಬ್ಸರ್ವೇಷನ್, ಅದೇ ವಾಚ್ಫುಲ್ ವೆಯ್ಟ್ ಮಾಡೋದು ಸಾಕಾಗುತ್ತೆ. ಸೊ ಕಂಡುಹಿಡಿಯೋದು ಇಂಪಾರ್ಟೆಂಟ್. ಸೆಕೆಂಡ್, ರೆಟ್ರೋಪೆರಿಟೋನಿಯಮ್ ಅಂತೀವಿ, ಅಂದರೆ ಅಬ್ಡಾಲ್ ಆರ್ಗನ್ಸ್ ಓಕೆ, ಅದು ಹಿಂದಗಡೆನೂ ಒಂದು ಲೇಯರ್ ಇರುತ್ತೆ, ಅಲ್ಲಿ ಯೂಶಲಿ ಟ್ಯೂಮರ್ಸ್ ಗೆಡ್ಡೆಗಳಾಗೋದೆಲ್ಲ ಯೂಶಲಿ ಕ್ಯಾನ್ಸರಸ್ ಇರುತ್ತೆ. ಸೊ ಐಡೆಂಟಿಫಿಕೇಶನ್ ಲೊಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸಿ ವೆದರ್ ದೇ ಆರ್ ಕ್ಯಾನ್ಸರಸ್ ಆರ್ ನಾನ್ ಕ್ಯಾನ್ಸರಸ್. ಓಕೆ, ಸೊ ಹಾಗಿದ್ರೆ ಯಾವ ಪಾರ್ಟಲ್ಲಾದ್ರೂ ಹೊಟ್ಟೆ ಒಳಗಡೆ ಕ್ಯಾನ್ಸರ್ ಗೆಡ್ಡೆಗಳು ಗ್ರೋತ್ ಆಗಬಹುದು. ಓಕೆ, ಬಟ್ ಜನ ಜಾಸ್ತಿ ವರಿ ಮಾಡ್ಕೊಳ್ಳುವಂಥದ್ದು ಸಿಂಪ್ಟಮ್ಸ್ ವಿಚಾರಕ್ಕೆ. ಅಂದ್ರೆ ನಮಗೆ ಫಸ್ಟ್ ಏನ್ ಗೊತ್ತಾಗತ್ತೆ, ನಾವ್ ಯಾವಾಗ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ. ಸೊ ಈಗ ಕ್ಯಾನ್ಸರಸ್ ಗೆಡ್ಡೆ ಇದ್ರೆ ಅಥವಾ ನಾನ್ ಕ್ಯಾನ್ಸರಸ್ ಗೆಡ್ಡೆ ಇದ್ದಾಗ ಲಕ್ಷಣಗಳು ಹೇಗೆ ಡಿಫ್ರೆನ್ಸ್ ಇರುತ್ತೆ ಅಂತ? ಸೊ ಕ್ಯಾನ್ಸರಸ್ ಇತ್ತು ಅಂದ್ರೆ ಅದು ಗ್ರೋತ್ ಆಗೋದು ತುಂಬಾ ಫಾಸ್ಟ್ ಗ್ರೋತ್ ಆಗುತ್ತೆ. ತುಂಬಾ ಫಾಸ್ಟ್ ಗ್ರೋತ್ ಅಂದ್ರೆ ಗೊತ್ತಾಗ್ದಲ್ಲೇ ಇರ್ಬೋದು, ನಮಗೆ ಕಾಣಿಸ್ದಲ್ಲೇ ಇರಬಹುದು, ಬಟ್ ಫಾಸ್ಟ್ ಗ್ರೋತ್ ಆದಾಗ ಎನರ್ಜಿ, ನಾವು ಊಟ ಏನು ತಿಂತೀವೋ ಆ ಎನರ್ಜಿ ಏನು ಪ್ರೊಡ್ಯೂಸ್ ಆಗುತ್ತಲ್ಲ, ಆ ಎನರ್ಜಿ ಎಲ್ಲ ಟ್ಯೂಮರ್ ತೊಗೊಂಡ್ಬಿಡುತ್ತೆ. ಅಂದರೆ ಕ್ಯಾನ್ಸರ್ ಗೆಡ್ಡೆ ಅದು ಇಟ್ಕೊಂಡ್ಬಿಡುತ್ತೆ. ಸೊ ನಮ್ಗೆ ವೀಕ್ನೆಸ್ ಫೀಲ್ ಆಗುತ್ತೆ. ದಟ್ ಈಸ್ ಅವರ್ ಮೇಜರ್ ಸಿಂಪ್ಟಮ್ಸ್. ಸಡನ್ನಾಗಿ ವೀಕ್ ಫೀಲ್ ಆಗೋದು, ನಮ್ಮ ಹಿಮೋಗ್ಲೋಬಿನ್ ಕಡಿಮೆ ಆಗೋದು, ಹೊಟ್ಟೆ ಹಸುವಾಗದೇ ಇರೋದು, ಊಟ ತಿಂದ್ರೂ ಬೇಗ ಹೊಟ್ಟೆ ತುಂಬೋಗೋದು, ಈ ಥರ ಸಿಂಪ್ಟಮ್ಸ್ ಆಗುತ್ತೆ ಇನಿಷಿಯಲ್ ಸಿಂಪ್ಟಮ್ಸ್. ಬೇರೆ ಕಾರಣದಿಂದಲೂ ಇದು ಸುಸ್ತು ಎಲ್ಲ ಆಗಬಹುದು, ಬಟ್ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಆಫ್ ಕ್ಯಾನ್ಸರ್ ಈಸ್ ಅಪೆಟೈಟ್, ಅಂದರೆ ಹೊಟ್ಟೆ ಹಸಿದಲ್ಲೇ ಇರೋದು, ವೆಯ್ಟ್ ಲಾಸ್ ಆಗೋದು.
ದೀಸ್ ಆರ್ ದಿ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಆಫ್ ಕ್ಯಾನ್ಸರ್. ನಾನ್ ಕ್ಯಾನ್ಸರಸ್ ಏನು ಸಿಂಪ್ಟಮ್ ಇರೋದಿಲ್ಲ. ಪೇಷಂಟು ಜಸ್ಟ್ ದೇ ವಿಲ್ ವಾಕ್ ಇನ್, ಅಂದರೆ ಸುಮ್ಮನೆ ಬರ್ತಾರೆ, ಏನೋ ದೊಡ್ಡದಾಗ ಗೆಡ್ಡೆ ಥರ ಅಲ್ಟ್ರಾಸೌಂಡಲ್ಲ ಅಥವಾ ಏನಾದರೂ ಅವ್ರು ಮುಟ್ಟು ನೋಡ್ಕೊಂಡಾಗ ಏನೋ ಫೀಲ್ ಆಗಿರುತ್ತೆ, ಅದಕ್ಕೆ ತೋರಿಸ್ಕೊಳಕ್ಕೆ ಬರ್ತಾರೆ ಹೊರತು ಅದು ಯೂಶಲಿ ಏನಂತೀವಿ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ಫಾರ್ ದ್ಯಾಟ್ ಮ್ಯಾಟರ್ ಪೇಯ್ನು, ನೋವು ಅಂಥದ್ದು ಇರೋದಿಲ್ಲ. ಕ್ಯಾನ್ಸರ್ಸ್ ಗೆಡ್ಡೆಯಲ್ಲಿ ನೋವು ಇರ್ಬೋದು, ಇಲ್ದಲೇ ಇರ್ಬೋದು, ಬಟ್ ಮೋಸ್ಟ್ ಕಾಮನ್ ಇಸ್ ವೆಯ್ಟ್ ಲಾಸ್ ಆ್ಯಂಡ್ ವೀಕ್ನೆಸ್. ಅಂದರೆ ಹೊಟ್ಟೆ ಸೆಟ್ ಅಪಟೈಟ್ ಇಲ್ದಿರೋದು. ಹಾಗಿದ್ರೆ ಕ್ಯಾನ್ಸರ್ ಇಲ್ಲದೆ ಇರುವಂಥ ಗೆಡ್ಡೆಯಲ್ಲಿ ಯಾವುದೇ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದಿಲ್ಲ. ಜನರಲಿ ಅವ್ರದ್ದೇನು ಸಿಂಪ್ಟಮ್ಸ್ ಇರೋದಿಲ್ಲ. ಅಂದರೆ ಒಂದು ಫೀಲಿಂಗ್ ಇರ್ಬೋದು ಅಷ್ಟೇ, ಏನೋ ದೊಡ್ಡದಾಗಿ ಒಳಗೆ ಕೂತಿದೆ ಅಥವಾ ಸ್ವೆಲ್ಲಿಂಗ್ ಇದೆ ಅಥವಾ ಗೆಡ್ಡೆ ಥರ ಹೊಟ್ಟೆ ಒಳಗಿದೆ ಅನ್ನೋದು ಒಂದು ಫೀಲಿಂಗ್ ಬರ್ಬೋದು, ಹೊರತು ಬೇರೆ ಏನು ಸಿಂಪ್ಟಮ್ಸ್ ಬರೋದಿಲ್ಲ. ಓಕೆ. ಹಾಗಿದ್ರೆ ಈಗ ಸಿಂಪ್ಟಮ್ಸ್ ಎಷ್ಟೇ ಸ್ಟೇಜಲ್ಲಿ ಗೊತ್ತಾಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಯಾಕೆಂದರೆ ಕೆಲವೊಂದಿಷ್ಟು ಕ್ಯಾನ್ಸರಲ್ಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಏನು ಗೊತ್ತಾಗೋದಿಲ್ಲ, ಅಡ್ವಾನ್ಸ್ ಸ್ಟೇಜಲ್ಲೇ ಗೊತ್ತಾಗುತ್ತೆ, ಅಥವಾ ಕೆಲವೊಂದಿಷ್ಟು ಸಿಂಪ್ಟಮ್ಸನ್ನು ಜನನೇ ಇಗ್ನೋರ್ ಮಾಡಿಬಿಡ್ತಾರೆ, ಕಾಮನ್ ಇದು ಅಂತ ಇರುತ್ತೆ. ಸೊ ಈ ಅಬ್ಡಾಮಿನಲ್ ಕ್ಯಾನ್ಸರ್ ಅಂತ ಬಂದಾಗ ಸೊ ಇನಿಷಿಯಲ್ಲಿನೇ ಸಿಂಪ್ಟಮ್ಸ್ ಗೊತ್ತಾಗುತ್ತೆ, ಯಾಕಂದರೆ ಜನರು ಎಚ್ಚೆತ್ಕೋಬಹುದಾ ಹೇಗೆ ಅಂತ? ಹೇಳಿದ ಪ್ರಕಾರ ಎವ್ರಿ ಕ್ಯಾನ್ಸರ್ ಬಿಹೇವ್ಸ್ ಡಿಫ್ರೆಂಟ್ಲಿ, ಎವ್ರಿ ಆರ್ಗನ್ ಕ್ಯಾನ್ಸರ್ ಡಿಫ್ರೆಂಟ್ ಬಿಹೇವ್ಲಿ. ಬಟ್ ಇನ್ ಜನರಲ್ ಹೇಳಬೇಕು ಅಂತ ಹೇಳಿದ್ರೆ, ನಾವು ಸ್ಟಮಕ್ ಕ್ಯಾನ್ಸರ್ಸ್ ಫಾರ್ ಎಕ್ಸಾಂಪಲ್, ಅವರು ಏನೂ ಇಲ್ಲ, ಬರೀ ಒಂದು ಹಿಮೋಗ್ಲೋಬಿನ್ ಕಡಿಮೆ ಆಗಿರ್ಬೋದು. ಅಂದರೆ ಹಿಮೋಗ್ಲೋಬಿನ್ 10ರಲ್ಲಿ ಇರುತ್ತೆ, ಯೂಶ್ವಲಿ 12, 13 ಇರ್ತಾರೆಲ್ಲ ಹಿಮೋಗ್ಲೋಬಿನ್ಸು. ಸಡನ್ನಾಗಿ 10, 8, 9, 10ರಲ್ಲಿ ಇರುತ್ತೆ ಹಿಮೋಗ್ಲೋಬಿನ್. ಸುಸ್ತಾಗ್ತಾ ಇರುತ್ತೆ, ವೀಕ್ನೆಸ್ ಆಗ್ತಾ ಇರುತ್ತೆ, ಹೊಟ್ಟೆ ಹಸುವಾಗೋದಿಲ್ಲ. ಮುಂಚೆ ಒಂದಷ್ಟು ವಾಕಿಂಗ್ ಒಂದೊಂದು 10 ಕಿಲೋಮೀಟ್ರ್ ಓಡಾಡ್ತಿರ್ತಾರೆ ಅಥವಾ 1 ಕಿಲೋಮೀಟ್ರ್ ಓಡಾಡ್ತಿರ್ತಾರೆ, ಅದಕ್ಕಿಂತ 50% ರೆಡ್ಯೂಸ್ ಆಗೋಗ್ತಾರೆ. ಹೊಟ್ಟೆ ಹಸು ಅಂದರೆ ಒಂದು ಫುಲ್ ಪ್ಲೇಟ್ ಊಟ ಮಾಡ್ತಿರ್ತಾರೆ, ಸಡನ್ನಾಗಿ ಅರ್ಧನೂ ತಿನ್ನೋಕ್ಕಾಗೋದಿಲ್ಲ, ಹೊಟ್ಟೆ ತುಂಬೋಗುತ್ತೆ ಅಂತಾರೆ. ಈ ಥರ ಆಗುತ್ತೆ. ಕರ್ಲ್ ಕ್ಯಾನ್ಸರ್ಸಲ್ಲಿ, ನಮ್ಮ ದೊಡ್ಡ ಕರ್ಳು ಕ್ಯಾನ್ಸರ್ಸ್ಗಳಲ್ಲಿ ವೀಕ್ನೆಸ್ಸು, ಲೋ ಅಪಟೈಟ್ ಜೊತೆಗೆ ಬ್ಲೀಡಿಂಗು ಆಗ್ಬೋದು. ಅಂದರೆ ಮೋಷನಲ್ಲಿ ಬ್ಲಡ್ ಬರೋದು, ಕೊಲೋನ್ ಕ್ಯಾನ್ಸರ್ಸ್ ಅಲ್ಲಿ ಇದೆಲ್ಲ ಸಿಂಪ್ಟಮ್ಸ್ ಅಲ್ಲಿ ಬಂದು ತೋರಿಸ್ಕೊಂತಾರೆ. ಓಕೆ. ಸೊ ಸಿಂಪ್ಟಮ್ಸ್ ಅಲ್ಲಿ ಈ ರೀತಿ ಹೇಳಿದ್ರಿ. ಬಟ್ ಕೆಲವರೀಗ ಅದನ್ನ ಇಗ್ನೋರ್ ಮಾಡೋದು ಅಂತ ಬಂದಾಗ, ಈಗ ಯೂಶಲಿ ನಮಗೆ ಬ್ಲೋಟಿಂಗ್ ಆಗ್ತಾ ಇದೆ ಅಥವಾ ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಪದೇ ಪದೇ ತೇಗ್ ಬರ್ತಾ ಇದೆ, ಹೊಟ್ಟೆ ಏನೋ ಉಬ್ರ ಆಗ್ತಾ ಇದೆ, ಭಾರ ಆಗ್ತಾ ಇದೆ ಅಂದಾಗ ಮೇ ಬಿ ಇದು ನಂದು ಫುಡ್ ಹ್ಯಾಬಿಟ್ಸ್ ಅಲ್ಲಿ ಏನೋ ಚೇಂಜ್ ಆಗಿದೆ ಅಥವಾ ಬೇರೆ ಏನು ನನ್ನಿಂದನೇ ತಪ್ಪಾಗಿದೆ ಅಂತ ತುಂಬಾ ಜನ ಇಗ್ನೋರ್ ಮಾಡಿಬಿಡ್ತಾರೆ. ಸೊ ಈ ಕ್ಯಾನ್ಸರಸ್ ಗೆಡ್ಡೆ ಇದ್ದಾಗ ಈ ರೀತಿಯಾದಂಥ ಸಿಂಪ್ಟಮ್ಸ್ಗಳೇನಾದರೂ ಬಂದು ಜನ ಇಗ್ನೋರ್ ಮಾಡೋ ಥರದ ಕೇಸಸ್ಗಳಿದಾವ ಅಂತ? ಹೌದು, ಇಗ್ನೋರ್ ಮಾಡ್ತಾರೆ. ಬಟ್ ನೀವು ಹೇಳ್ದಾಗೆ ಇದು ಬ್ಲೋಟಿಂಗು, ಜನರಲೈಸ್ ವೀಕ್ನೆಸ್, ಗ್ಯಾಸ್ಟ್ರಿಕ್ ಆಗೋದು, ಇದೆಲ್ಲ ಕ್ಯಾನ್ಸರ್ ಸಿಂಪ್ಟಮ್ಸ್ ಅಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೋಸ್ಟ್ ಆಫ್ ದೆಮ್ ನಮ್ಮ ವರ್ಕಿಂಗ್ ಪಾಪ್ಯುಲೇಷನ್ ನೋಡಿದ್ರೆ, ಯಂಗ್ ಪೇಷಂಟ್ಸ್ ಆರ್ ಮೋಸ್ಟ್ ಕಾಮನ್ ಪ್ರೆಸೆಂಟೇಷನ್ ನಮ್ಮ ಒ ಪಿ ಡಿಗೆ ಬರೋದೇ ಸುಸ್ತು, ವೀಕ್ನೆಸ್ಸು ಅಥವಾ ಬ್ಲೋಟಿಂಗ್ ಆಗ್ತದೆ, ತುಂಬ ಗ್ಯಾಸ್ಟ್ರಿಕ್ ಸಿಂಪ್ಟಮ್ ಇದೆ. ಮೋಸ್ಟ್ ಕಾಮನ್ ರೀಸನ್ ಇಸ್ ಸ್ಟ್ರೆಸ್. ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್, ಟೈಮ್ ಊಟ ಮಾಡದೇ ಇರೋದು, ಫಿಸಿಕಲಿ ಇನ್ಆ್ಯಕ್ಟಿವ್ ಇರೋದು, ನಿದ್ದೆ ಕೆಡೋದು. ಇವಾಗಿರೋ IT ಪ್ರೊಫೆಷನಲ್ಸಲ್ಲಿ ವರ್ಕಿಂಗ್ ಅವರ್ಸ್ ಆರ್ ಡಿಫ್ರೆಂಟ್, ದೇ ಮೇ ನಾಟ್ ಇವನ್ ಸ್ಲೀಪ್ ಅಡಿಕ್ವೇಟ್ಲಿ. ಸೊ ಅದರಿಂದಲೂ ಬ್ಲೋಟಿಂಗ್ಸ್ ಎಲ್ಲ ಆಗ್ತವೆ. ದಟ್ ಈಸ್ ಅ ಮೋಸ್ಟ್ ಕಾಮನ್ ರೀಸನ್ಸ್. ಬಟ್ ಲೆಸ್ ಅಂದರೆ ಯಾವುದು ನಮ್ಮ ಏನಂತೀವಿ ಭಯ ಪಡೋದು ಅಥವಾ ವಿ ಹ್ಯಾವ್ ಟು ಗೋ ಟು ಎ ಸ್ಪೆಷಲಿಸ್ಟ್ ಅಂದಾಗ, ಈ ವೆಯ್ಟ್ ಲಾಸ್ ಆದಾಗ, ಅನ್ಇಂಟೆನ್ಷನಲ್ ವೆಯ್ಟ್ ಲಾಸ್ ಅಂತೀವಿ. ಓಕೆ, ವಿ ಡೂ ಇಂಟೆನ್ಷನಲ್ ವೆಯ್ಟ್ ಲಾಸ್, ಡಯಟಿಂಗ್ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಇಂಟೆನ್ಷನಲಿ ವೆಯ್ಟ್ ಲಾಸ್ ಆಗ್ತೀವಿ. ಅನ್ಇಂಟೆನ್ಷನಲ್ ವೆಯ್ಟ್ ಲಾಸ್, ಚೆನ್ನಾಗೇ ಊಟ ಮಾಡ್ತಿದ್ವಿ, ಎಲ್ಲ ನಾರ್ಮಲ್ ಇದೆ, ಸಡನ್ನಾಗಿ ನಾವು 2-3 kg ಕಡಿಮೆ ಆಗ್ತಾ ಇದೆ ವಿತಿನ್ 1 or 2 months. ಅನ್ಇಂಟೆನ್ಷನಲ್, ಗೊತ್ತೇ ಆಗಲಿಲ್ಲ. ಸೊ ದಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಸ್ ಸಡನ್ ಟಯರ್ಡ್ನೆಸ್. ಮುಂಚೆ ಎಲ್ಲ ಕೆಲಸ ಮಾಡ್ತಾನೆ ಇದ್ವಿ ಚೆನ್ನಾಗಿ, ಸಡನ್ ವೀಕ್ನೆಸ್, ಟಯರ್ಡ್ನೆಸ್, ಹಿಮೋಗ್ಲೋಬಿನ್ ಕಡಿಮೆ ಆಗಿರುತ್ತೆ, ಅಥವಾ ಮೋಷನಲ್ಲಿ ಏನಾದರೂ ರಕ್ತ ಕಾಣಿಸ್ಕೊಳೋದು, ತುಂಬ ಕಾರಣಗಳಿಂದ ಕಾಣಿಸ್ಕೊತವೆ. ಆವಾಗ ಹೊಟ್ಟೆ ಊಟ ಮಾಡಿದಾಗ ನುಂಗಕ್ಕಾಗದೇ ಇರೋದು, ಎಲ್ಲೋ ಇಟ್ಕೊಂಡಂಗೆ ಇರೋದು, ಹೊಟ್ಟೆ ಒಳಗೆ ಏನೋ ಇಟ್ಕೊಂಡಂಗೆ ಇರೋದು, ಆ ಥರದ್ದೆಲ್ಲ ಸಿಂಪ್ಟಮ್ಸ್ ಆರ್ ಇಂಪಾರ್ಟೆಂಟ್. ಈ ಥರ ಏನೋ ಸಿಂಪ್ಟಮ್ಸ್ ಇದ್ದರೆ ಬೆಟರ್ ಟು ಮೀಟ್ ಎ ಸ್ಪೆಷಲಿಸ್ಟ್. ಬ್ಲೋಟಿಂಗ್ ಇಸ್ ಓಕೆ, ಬ್ಲೋಟಿಂಗ್ ಇಸ್ ವೆರಿ ಕಾಮನ್, ಬಟ್ ಮೋಸ್ಟ್ಲಿ ಸ್ಟ್ರೆಸ್ ಇಂಡ್ಯೂಸ್ಡ್. ಹಾಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೀವು ನೋಡಿರೋ ಹಾಗೆ ಜನರು ಬರ್ತಾರೆ, ಇನಿಷಿಯಲ್ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಬಂದು ತೋರಿಸ್ಕೋತಾರ ಅಥವಾ ಲಾಸ್ಟ್ ಮೂಮೆಂಟಿಗೆ ಬಂದು ಡಾಕ್ಟ್ರೇ ಏನಾದರೂ ಮಾಡಿ ಅಂತ ಹೇಳ್ತಾರೆ, ಹೇಗೆ ಅಂತ? ಸೊ ಒಂದು 10-15 ವರ್ಷದ ಮುಂಚೆ ಯೋಚನೆ ಮಾಡಬೇಕು ಅಂದರೆ, ವಿ ಯೂಸ್ ಟು ಗೆಟ್ ಲೇಟರ್ ಸ್ಟೇಜಸ್ಸಲ್ಲಿ, ಅದು ತುಂಬ ಲೇಟ್ ಸ್ಟೇಜಸ್ಸಲ್ಲೇ ಬರ್ತಾ ಇದ್ದವು. ಬಟ್ ಈ ನಡುವೆ ಆಫ್ ಲೇಟ್ ನನಗೇನು ಅನಿಸ್ತಾ ಇದೆ ಅಂದರೆ, ಬಿಕಾಸ್ ಆಫ್ ಅವೇರ್ನೆಸ್, ಥ್ಯಾಂಕ್ಸ್ ಟು ಮೀಡಿಯಾ ಇರ್ಬೋದು, ನಾಲೆಡ್ಜ್ ಇನ್ ದಿ ಎವ್ರಿವೇರ್, ಅವೇರ್ನೆಸ್ ತುಂಬ ಇನ್ಕ್ರೀಸ್ ಆಗಿದೆ. ಸಮ್ಟೈಮ್ಸ್ ಆ ಇನ್ವೆಸ್ಟಿಗೇಷನ್ ಕ್ಯಾನ್ ಬಿ ಓವರ್ ಡನ್ ಆಲ್ಸೋ. ಅಂದರೆ ಇನ್ವೆಸ್ಟಿಗೇಟ್ ಮಾಡಿರ್ತಾರೆ, ಬಟ್ ಅದರಲ್ಲೂ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತೀವಿ. ಓವರ್ ಇನ್ವೆಸ್ಟಿಗೇಟ್ ಮಾಡಿ ಒಂದೊಂದ್ಸತಿ ಬೇಕಾಗೇ ಇರೋದಿಲ್ಲ ಅವ್ರಿಗೆ, ಮಾಡಿದಾಗಲೂ ಒಂದೊಂದ್ಸತಿ ಕಂಡು ಹಿಡಿದಿರ್ತೀವಿ. ಸೊ ವಿ ಆರ್ ಗೆಟಿಂಗ್ ಅರ್ಲಿ ಡಯಾಗ್ನೋಸಿಸ್ ಬಿಕಾಸ್ ಆಫ್ ದೀಸ್ ಥಿಂಗ್ಸ್. ಅಂದರೆ ರೀಸೆಂಟಾಗಿ ಹೇಳಬೇಕು ಅಂದರೆ, ಒಂದು ಪೇಷಂಟ್ಗೆ
ಏನೂ ಇರಲಿಲ್ಲ ಅವ್ರಿಗೆ ಸಿಂಪ್ಟಮ್ಸ್ ಆ್ಯಸ್ ಸಚ್. ಅವ್ರಿಗೆ 20-30 ವರ್ಷದಿಂದಲೂ ಕಾನ್ಸ್ಟಿಪೇಷನ್ ಇತ್ತು. ಶಿ ವಾಸ್ ಜಸ್ಟ್ 40 years. ನಮಗೆ ಏನಂತ ಯೋಚನೆ ಇರಲಿಲ್ಲ ಅವ್ರ ಬಗ್ಗೆ, ಸಿಂಪ್ಟಮ್ಸ್ ಬಗ್ಗೆ. He was investigated extensively in other center for some other reason. ಕಾನ್ಸ್ಟಿಪೇಷನ್ ಬಿಟ್ಟು ಎಕ್ಸ್ಟೆನ್ಸಿವ್ಲಿ ಇನ್ವೆಸ್ಟಿಗೇಟ್ ಮಾಡಿದರು. ಅವ್ರಿಗೇನು ಸಿಕ್ಕಿಲ್ಲ, ಅವ್ರೇನು ಓಕೆ ಪೈಲ್ ಸರ್ಜರಿ ಮಾಡೋಣ ಅಂತ ಹೇಳಿದಾಗ ನನ್ನ ಹತ್ರ ಒಪಿನಿಯನ್ಗೆ ಬಂದರು. ಸೊ ನಾನು ಏನೋ ಬ್ಲೀಡಿಂಗ್ ಇದೆ, ಸದ್ಯಕ್ಕೊಂದು ಎಂಡೋಸ್ಕೋಪಿ ಮಾಡಿ ಕೊಲೋಸ್ಕೋಪಿ ಮಾಡಿ ನೋಡೋಣ ಅಂದಾಗ ವಿ ಫೌಂಡ್ ಔಟ್ ಕ್ಯಾನ್ಸರ್ ವಿಚ್ ವಾಸ್ ಸ್ಟೇಜ್ 1. ಸ್ಟೇಜ್ 1 ಅಂದರೆ ಅದು ಇನ್ನೂ ಸ್ಟಾರ್ಟ್ ಆಗ್ತಿತ್ತು. And we were able to pick it up and cure him. So these kind of, sometimes we investigate, may not be required at times, but ಮಾಡಿದಾಗ ವಿ ಪಿಕ್ ಅಪ್ ಅರ್ಲಿ ಕೇಸಸ್. ಸೊ ಏನು ಹೇಳಬೇಕು ಅಂದರೆ ಮುಂಚೆ ಲೇಟ್ ಸ್ಟೇಜಸ್ ಸಿಗ್ತಾ ಇದ್ವಿ, ಇವಾಗ ಸ್ವಲ್ಪ ವಿ ಆರ್ ಪಿಕಿಂಗ್ ಅಪ್ ಮಚ್ ಅರ್ಲಿ ಸ್ಟೇಜಸ್. ಓಕೆ, ಅಂದ್ರೆ ಬೇರೆ ಯಾವುದೋ ರೀಸನಿಗೆ ಬಂದಿರ್ತಾರೆ, ಫಾರ್ಚುನೇಟ್ಲಿ ಅದು ಗೊತ್ತಾಗ್ಬಿಡುತ್ತೆ ಸ್ಟಾರ್ಟಿಂಗ್ ಅಲ್ಲೇ ಅಂತ. ಎಕ್ಸಾಂಪಲ್ ಒಂದು ಪೇಷಂಟ್ ಅಂದರೆ ಹೆಲ್ತ್ ಚೆಕಪ್ ಮಾಡಿದ್ರು, ಹಿಮೋಗ್ಲೋಬಿನ್ ತುಂಬ ಕಡಿಮೆ ಬಂದಿತ್ತು. ಅವ್ರು ಯಾವತ್ತೂ ಹಿಮೋಗ್ಲೋಬಿನ್ ಲಾಸೇ ಇರಲಿಲ್ಲ, 8 ಬಂದಿತ್ತು. ಸೊ ಆವಾಗ ವಿ ಡಿಡ್ ಅನದರ್ ಎಂಡೋಸ್ಕೋಪಿ ಕೊಲೋಸ್ಕೋಪಿ ಮಾಡಿದ್ರು, ವಿ ವರ್ ಏಬಲ್ ಟು ಪಿಕ್ ಅಪ್ ಕ್ಯಾನ್ಸರ್ಸ್ ಮಚ್ ಅರ್ಲಿಯರ್. ಸೊ ಆಲ್ ದಿಸ್ ಆರ್ ಇಂಪಾರ್ಟೆಂಟ್. ಅಂದರೆ ವಿ ಮೇ ಸೇ ಸಮ್ಟೈಮ್ಸ್ ವಿ ಓವರ್ ಇನ್ವೆಸ್ಟಿಗೇಟ್, ಬಟ್ ಆ ಇನ್ವೆಸ್ಟಿಗೇಟ್ ನೀವು ಹೆಲ್ತ್ ಚೆಕಪ್ ಮಾಡಿಸಿದಾಗ ಬೇಕಾಗಿದ್ರೆ ಹೆಲ್ತ್ ಚೆಕಪ್ ಇರ್ಬೋದು ಒಂದೊಂದ್ಸತಿ, ಬಟ್ ಇಟ್ ಈಸ್ ಸಮ್ ಟೈಮ್ ಬೆನಿಫಿಷಿಯಲ್ ಪಿಕಿಂಗ್ ಅಪ್ ಕ್ಯಾನ್ಸರ್ಸ್ ಮಚ್ ಅರ್ಲಿ. ಹಂಗೆ ನೋಡಕ್ ಹೋದ್ರೆ ಬೇರೆ ವಿಚಾರಕ್ಕೂ ನಾವು ಸುಮ್ಮನೆ ಖರ್ಚು ಮಾಡ್ತೀವಲ್ಲ, ಬಟ್ ಹೆಲ್ತ್ ಅಂತ ಬಂದಾಗ ಇಟ್ಸ್ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಸುತ್ತೆ. ಬಟ್ ಒಂದೊಂದ್ಸತಿ ತುಂಬಾ ಸ್ಟ್ರೆಸ್ ತಗೊಂಡು ತುಂಬಾನು ಮಾಡಿಸ್ಬಿಡ್ತಾರೆ, 3 ತಿಂಗಳಿಗೆ ಸ್ಟಾರ್ಟ್ ಮಾಡ್ಕೊಂತಾರೆ ಮಾಡಿಸೋದು. ದಟ್ ಇಸ್ ನಾಟ್ ಗುಡ್. ವರ್ಷಕ್ಕೊಂದ್ಸತಿ ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡಿಸೋದು ಓಕೆ. ಓಕೆ ಓಕೆ. ಹಾಗಿದ್ರೆ ಈ ಒಂದು ಅಬ್ಡಾಮಿನಲ್ ಟ್ಯೂಮರ್ ಬರೋದಕ್ಕೆ ಮುಖ್ಯ ಕಾರಣಗಳು ಏನಾಗುತ್ತೆ? ಈಗ ಕ್ಯಾನ್ಸರಸ್ ಮತ್ತೆ ನಾನ್ ಕ್ಯಾನ್ಸರಸ್, ನಾವು ಎರಡರ ಬಗ್ಗೆನೂ ಫೋಕಸ್ ಮಾಡ್ತಿರೋದ್ರಿಂದಾಗಿ ಎರಡಕ್ಕೂ ಬೇರೆ ಬೇರೆ ಕಾರಣಗಳು ಇರ್ಬೋದಲ್ವಾ ಡಾಕ್ಟರ್? ಅದ್ರ ಬಗ್ಗೆ ಹೇಳೋದಾದ್ರೆ ಸೊ ಕಾರಣಗಳು ಅಂದರೆ ಇವಾಗ ನಾನ್ ಕ್ಯಾನ್ಸರಸ್ ಸ್ಪಾಂಟೇನಿಯಸ್ ಆರ್ ಸಮ್ಟೈಮ್ ಜೆನೆಟಿಕ್. ಈ ಲೈಪೋಮಾಸ್, ನ್ಯೂರೋಫೈಬ್ರೋಮಾಸ್ ಅಂತ ಹೇಳ್ತೀವಿ, ಅಂದರೆ ನರ್ವ್ ರಿಲೇಟೆಡ್, ನರದಲ್ಲಿ ಬರೋ ಟ್ಯೂಮರ್ಸ್, ಗೆಡ್ಡೆಗಳು ಬರ್ತವೆ. ಕ್ಯಾನ್ಸರಸ್ ಅಲ್ಲ ಅವೆಲ್ಲ. ಆ್ಯಂಡ್ ಫ್ಯಾಟಲ್ಲಿ ಸ್ವಲ್ಪ ಗೆಡ್ಡೆಗಳು ಬರೋದು, ಇವೆಲ್ಲ ನಾನ್ ಕ್ಯಾನ್ಸರ್ಸ್. ಮೋಸ್ಟ್ ಆಫ್ ದಮ್ 90-95% ನಾನ್ ಕ್ಯಾನ್ಸರ್ಸ್ ಇರ್ತವೆ. ಅಥವಾ ಮಸಲ್ ವಾಲಲ್ಲಿ ಬರೋದು ದೇರ್ ಮೋಸ್ಟ್ಲಿ ಜೆನೆಟಿಕಲಿ ಓರಿಯೆಂಟೆಡ್, ಅಂದರೆ ಜೆನೆಟಿಕಲ್ ಇರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಆಫ್ ಸಚ್ ಕೈಂಡ್ ಆಫ್ ಟ್ಯೂಮರ್ಸ್ ಇನ್ ದರ್ ಫ್ಯಾಮಿಲಿ. ಸೊ ಆ ಥರ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಇಫ್ ದ ಫೈಂಡ್ ಸಚ್ ಕೈಂಡ್ ಆಫ್ ಲೀಷನ್ಸ್ ವಿ ಕ್ಯಾನ್ ಜನರಲಿ ಇಗ್ನೋರ್. ಕ್ಯಾನ್ಸರಸ್ ಲೀಷನ್ ಕಾರಣಗಳು ಅಗೇನ್ 95% ಆಫ್ ದೆಮ್ ಆರ್ ಸ್ಪೊರಾಡಿಕ್. ಅಂದರೆ ಎನ್ವೈರ್ಮೆಂಟಲ್ ಚೇಂಜಸ್ ಇರ್ತವೆ, ಸಡನ್ ಮ್ಯೂಟೇಷನ್ಸ್ ಆಗೋದು, ಅಥವಾ ಎನ್ವೈರ್ಮೆಂಟಲ್ ಸ್ಪೊರಾಡಿಕಲಿ ಚೇಂಜಸ್ ಆಗೋದು, ಲೈಫ್ ಸ್ಟೈಲ್ ಇಶ್ಯೂಸ್ ಇರೋದು, ಅಂದರೆ ಟೈಮ್ ಊಟ ಮಾಡ್ದಲೇ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಲೀಡ್ ಮಾಡಿಕೊಂಡು ಸಡನ್ ಮ್ಯೂಟೇಷನ್ಸ್ ಆಗಿ ಅದು ಕ್ಯಾನ್ಸರ್ಸ್ ಎಲ್ಲ ಆಗಿ ಅದು ಟ್ಯೂಮರ್ ಆಗೋದು. ಸೊ ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಇನ್ 90% ಆಫ್ ದ ಟೈಮ್. ಓನ್ಲಿ 5-10% ಆಫ್ ದೆಮ್ ಆರ್ ಜೆನೆಟಿಕಲಿ ಓರಿಯೆಂಟೆಡ್, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಕ್ಯಾನ್ಸರ್ಸ್, ಅವ್ರು ಇವೆನ್ಚುಲಿ ದೇ ಡೆವಲಪ್ಡ್ ಕ್ಯಾನ್ಸರ್ ಇನ್ ದರ್ ಫ್ಯಾಮಿಲಿ. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಸ್ಟ್ರಾಂಗ್ ಇದ್ದಾಗ ಸ್ಕ್ರೀನಿಂಗ್ ಅರ್ಲಿ ಮಾಡಿದಷ್ಟು ಮಚ್ ಬೆಟರ್. ಅಂದ್ರೆ ಮುಂಚೆನೆ ಗೊತ್ತಿರುತ್ತಲ್ಲ, ಯಾರಿಗಾದ್ರೂ ಡಿಟೆಕ್ಟ್ ಆಗಿರುತ್ತೆ ಅಥವಾ ಏನೋ ಒಂದು ಇಶ್ಯೂಸ್ ಆಗಿರುತ್ತೆ, ಸೊ ಆ ಟೈಮಲ್ಲಿ ಮುಂಚೆನೆ ಟೆಸ್ಟ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಎಕ್ಸಾಂಪಲ್, ಇಫ್ ಯು ಆರ್ ಸ್ಪೀಕಿಂಗ್ ಅಬೌಟ್ colon ಕ್ಯಾನ್ಸರ್, ವಿಚ್ ಇಸ್ ಎ colon ಕ್ಯಾನ್ಸರ್ ಮಂತ್ ಇದು. ಈ ಮಂತ್ ಇಸ್ ಎ colon ಕ್ಯಾನ್ಸರ್ ಅವೇರ್ನೆಸ್ ಮಂತ್. ಆ ಈ ಮಂತ್ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಇಫ್ ದಿಸ್ ಅ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಮೋರ್ ದೆನ್ 1 or 2 ಇನ್ ದರ್ ಲೈಕ್ ರಿಲೇಟಿವ್ಸ್, ಪೇರೆಂಟ್ಸ್ ಇರ್ಬೋದು, ಅವ್ರ ಬ್ರದರ್ಸ್ ಇರ್ಬೋದು, ಹಿಸ್ಟ್ರಿ ಇದ್ದ ಬ್ರದರ್ ಸಿಸ್ಟರ್ಸ್ ಇರ್ಬೋದು, ಹಿಸ್ಟ್ರಿ ಇತ್ತು ಅಂದರೆ ಬೆಟರ್ ಟು ಸ್ಕ್ರೀನ್ ದೇರ್ ಎಂಟೈರ್ ಫ್ಯಾಮಿಲಿ ಮಚ್ ಈಸಿಯರ್, ಮಚ್ ಅರ್ಲಿಯರ್. ಸಿಂಪಲ್ ಸ್ಕ್ರೀನಿಂಗ್ ಟೆಸ್ಟ್ ಲೈಕ್ ಕೊಲೊನೋಸ್ಕೋಪಿ is sufficient for this kind of patients. So every cancer can be screened. ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ರೆ ಮ್ಯಾಮೋಗ್ರಾಮ್ ಬಗ್ಗೆ ಹೇಳ್ತೀವಿ, ಪ್ಯಾಪ್ ಸ್ಮಿಯರ್ ಹೇಳ್ತೀವಿ ಸರ್ವೈಕಲ್ ಕ್ಯಾನ್ಸರ್ಗೆ. ಕೊಲೋನ್ ಕ್ಯಾನ್ಸರ್ಗೆ ನಾವು ಕೊಲೊನೋಸ್ಕೋಪಿ ಹೇಳ್ತೀವಿ. 5 years ಒಂದ್ಸತಿ ಮಾಡಿಸ್ಬೇಕಾಗುತ್ತೆ ಅಷ್ಟೇ, ಹೊರತು ಬೇರೆ ಏನೇನಿಲ್ಲ. ಬೇರೆ ಅಬ್ಡೋಮಿನಲ್ ಟ್ಯೂಮರ್ಸ್ ವಿತೌಟ್ ನಾನ್ ಕ್ಯಾನ್ಸರ್ಸ್ ಅಲ್ಟ್ರಾಸೌಂಡ್ ಇಸ್ ಮೋರ್ ದೆನ್ ಸಫಿಷಿಯಂಟ್ ಟು ಡಿಟೆಕ್ಟ್ ಮೋಸ್ಟ್ ಆಫ್ ದೆಮ್. ಸ್ಪೆಷಲ್ ಸಿಚುವೇಷನ್ಲಿ ನಾವು CT ಸ್ಕ್ಯಾನ್ ಮಾಡಿ ಡಿಟೆಕ್ಟ್ ಮಾಡ್ತೀವಿ. ಓಕೆ ಓಕೆ. ಸೊ ಲೈಫ್ ಸ್ಟೈಲ್ ಒನ್ ಆಫ್ ದ ರೀಸನ್ ಆಗಿರುತ್ತೆ ಕ್ಯಾನ್ಸರಸ್ ಗೆಡ್ಡೆಗೆ ಅಂತ ಹೇಳಿದ್ರಿ. ಅಂದ್ರೆ ಇಲ್ಲಿ ಫುಡ್ ಮ್ಯಾಟರ್ ಆಗುತ್ತಾ ಹೇಗೆ ಅಂತ? ಫುಡ್ ಮ್ಯಾಟರ್ಸ್ ಅ ಲಾಟ್. ಅಂದರೆ ನಾವು ಏನು ಮಾಡ್ತೀವಿ, ಐ ಆಲ್ವೇಸ್ ಗಿವ್ ದಿಸ್ ಅಡ್ವೈಸ್ ಟು ಮೈ ಪೇಷಂಟ್ಸ್. ಫುಡ್ ಬಗ್ಗೆ ಕೇಳಿದಾಗ ನನ್ನ ಫುಡ್ ಅಡ್ವೈಸ್ ಸಿಂಪಲ್, ಹುಡ್ದಾಗಿಂದ ಏನು ತಿಂತಾ ಇದೀವೋ ಅದೇ ತಿನ್ನಿ, ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಸಡನ್ನಾಗಿ ವೆಸ್ಟರ್ನೈಸೇಷನ್ ಆಗೋದು ನಮ್ಮ ಫುಡ್ಡು, ಅಂದರೆ ಬ್ರೆಡ್ಡು ಬಟರು ಸಡನ್ನಾಗಿ ತಿನ್ನೋದು, ಆರ್ ಟೂ ಮಚ್ ಅಡಿಟಿವ್ಸ್ ಆ್ಯಡ್ ಮಾಡೋದು. ಸೊ ದಟ್ ಈಸ್ ನಾಟ್ ಗುಡ್. ಇಫ್ ಯು ಲುಕ್ ಅಬೌಟ್ ಇಂಡಿಯಾದ ಬಗ್ಗೆ, ನಾವು ಸೌತ್ ಇಂಡಿಯಾ ಬಗ್ಗೆ ಸ್ಪೆಸಿಫಿಕ್ಲಿ ಮಾತಾಡಿದ್ರೆ, ನಾವು ಅನ್ನ ಸಾರು ಇವೆಲ್ಲ ವೆರಿ ಸ್ಟ್ರೈಟ್ ಫಾರ್ವರ್ಡ್ ನಮ್ದು ಊಟ, ಅಷ್ಟೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ನಮ್ಮ ಫುಡ್ಡಲ್ಲಿ. ಸೊ ಇಫ್ ಯು ಕೀಪ್ ಇಟ್ ಸಿಂಪಲ್, ಮನೆ ಫುಡ್ ತಿನ್ಕೊಂಡು ಅದೇ
ಏನು ಚೇಂಜ್ ಮಾಡೋದು ಬೇಕಲ್ಲ, ಅದೇ ಕಂಟಿನ್ಯೂ ಮಾಡಿದ್ರೆ ದ ರಿಸ್ಕ್ ಇಸ್ ಮಚ್ ಲೆಸರ್. ಇವಾಗ ಸಡನ್ನಾಗಿ ಡಯಟ್ ಚೇಂಜ್ ಮಾಡೋದು, ಎಕ್ಸೆಸಿವ್ ಫಾಸ್ಟಿಂಗ್ ಮಾಡೋದು, ಆರ್ ಇಟ್ ಇಸ್ ದೇರ್, ಎಲ್ಲರೂ ಹೇಳ್ತಾರೆ ಫಾಸ್ಟಿಂಗ್ ಮಾಡಬೇಕು ಅದು ಇದು ಅಂದ್ಕೊಂಡು ವೆಯ್ಟ್ ಲಾಸ್ಗೆ. ಸೊ ಎಕ್ಸೆಸಿವ್ ಫಾಸ್ಟಿಂಗ್ ಮಾಡೋದು, ಸಡನ್ ಡಯಟ್ ಚೇಂಜ್ ಮಾಡೋದು, ತುಂಬ ಎಕ್ಸೆಸಿವ್ ಪ್ರೋಟೀನ್ಸ್ ತೊಗೊಂಡು ಸಡನ್ನಾಗಿ ನಾನು ಐ ಫಾಲೋ ಎ ಡಯಟ್, ವೆಯ್ಟ್ ಲಾಸ್ ಮಾಡಿಸ್ತೀನಿ, ಅಥವಾ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ನಮ್ಮ ಡಯಟ್ ಈ ಥರ ಇರಬೇಕು ಆ ಥರ ಇರಬೇಕು. ದಟ್ ಡಯಟ್ ಇಸ್ ಪರ್ಟಿಕ್ಯುಲರ್ಲಿ ಗುಡ್ ಫಾರ್ ದಟ್ ಕೈಂಡ್ ಆಫ್ ಜೀನ್ಸ್ ಪ್ರಾಬಬ್ಲಿ. ಅಂದರೆ ಅವ್ರಿಗೆ ಟೆಸ್ಟ್ ಆಗಿ ಆ ಹೂಎವರ್ ಟೋಲ್ಡ್ ಯು ಅವ್ರು ಕರೆಕ್ಟ್ ಇರ್ಬೋದು, ಬಟ್ ನಿಮಗೆ ಕರೆಕ್ಟ್ ಆಗಿದೆಯೋ ಅನ್ನೋದು ಇಟ್ಸ್ ವೆರಿ ಡಿಫಿಕಲ್ಟ್. ಪ್ರತಿಯೊಬ್ಬರ ಬಾಡಿನೂ ಚೇಂಜ್ ಇರುತ್ತೆ. ನೀವು ಹುಡ್ದಾಗಿಂದ ಏನು ತಿನ್ಕೊಂಡ್ಬಂದಿರಲ್ಲ, ನಿಮ್ಮ ಇಂಟೆಸ್ಟೈನ್ಸ್, ಯುವರ್ ಗಟ್ ಇಂಟೆಸ್ಟೈನಲ್ಲಿ ಇರೋ ಬ್ಯಾಕ್ಟೀರಿಯಾಸ್ ಇರ್ತಾವಲ್ಲ, ದೇ ಆರ್ ಯೂಸ್ ಟು ಇಟ್. So when you get a new kind of food, they will try to mutate. They're trying to get new bacteria. Adjust ಆಗ ಕಷ್ಟ. So adjust ಆಗ time ಅಲ್ಲಿ ಏನಾದರೂ mutations ಆದರೆ then it is a problem. So that is why we should not change diet drastically. Okay. ಅಂದ್ರೆ ಹೈ ಪ್ರೋಟೀನ್ ಡಯಟ್ ಏನಾದರೂ ಎಫೆಕ್ಟ್ ಮಾಡುತ್ತಾ ಹಾಗಿದ್ರೆ ನೀವು? Not really. High protein ಅಂದ್ರೆ if you are used to it, ಅಂದ್ರೆ ಮಾರ್ನಿಂಗ್ 2 ಎಗ್ ತಿನ್ಬೇಕು, ಅದಾದ್ಮೇಲೆ ಅದ್ರ ಜೊತೆಗೆ slowly increase ಮಾಡಬೇಕು. ಸಪ್ಲಿಮೆಂಟ್ಸ್ ತಗೋತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಾನು 10 ಮೊಟ್ಟೆ ತಿಂದ್ಬಿಟ್ಟು ನಾನು ಪ್ರೋಟೀನ್ಸ್ ಇನ್ಕ್ರೀಸ್ ಮಾಡಿಬಿಡ್ತೀನಿ ಅಥವಾ ಮಸಲ್ ಎಕ್ಸಸೈಸ್ ಮಾಡ್ತೀನಿ, ಪ್ರೋಟೀನ್ ಸಪ್ಲಿಮೆಂಟ್ಸ್ ತೊಗೊತೀನಿ ಅನ್ನೋದು ತಪ್ಪು. ಸ್ಲೋಲಿ ಅಂದರೆ ಎನಿಥಿಂಗ್, ಫಸ್ಟು ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು ಅಂದ ತಕ್ಷಣ ಇಟ್ಸ್ ನಾಟ್ ಅಬೌಟ್ ಬಿಲ್ಡಿಂಗ್ ಮಸಲ್ಸ್, ಇಟ್ ಈಸ್ ಅಬೌಟ್ ರಿಕವರಿ ಫ್ರಮ್ ಯುವರ್ ಎಕ್ಸಸೈಸಸ್. ಸೊ ಯು ಡೋಂಟ್ ರಿಕ್ವೈರ್ ಸೋ ಮಚ್ ಪ್ರೋಟೀನ್ಸ್ ಆಲ್ಸೋ. ಅಂದರೆ ನಿಮಗೆ ಎಕ್ಸಸೈಸ್ ಮಾಡಿ ಪ್ರೋಟೀನ್ಸ್ ಲಾಸ್, ಮಸಲ್ ಬ್ರೇಕ್ ಆದಾಗ ಪ್ರೋಟೀನ್ಸ್ ಲಾಸ್ ಆದಾಗ ಸಪ್ಲಿಮೆಂಟ್ ಮಾಡಬೇಕು ಅನ್ನೋದು ವೆರಿ ಮಿನಿಮಲೇ ಬೇಕಾಗುತ್ತೆ. ಎಕ್ಸೆಸಿವ್ ಪ್ರೋಟೀನ್ಸ್ ಈಸ್ ಟು ಬಿಲ್ಡ್ ಮಸಲ್. Unless ನೀವು ಮಿಸ್ಟರ್ ಇಂಡಿಯಾ ಏನಾದರೂ ಕಾಂಪಿಟೇಷನ್ ಹೋಗ್ತಿದ್ದೀರಾ ಅಂದರೆ ದಟ್ ಇಸ್ ಅ ಡಿಫ್ರೆಂಟ್ ಬಾಲ್ ಗೇಮ್. ಅದರ್ವೈಸ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಟು ಎಕ್ಸೆಸ್ ಪ್ರೋಟೀನ್ಸ್ ತಗೊಳ್ಳೋದೇನು ಬೇಕಾಗಿಲ್ಲ. ಓಕೆ, ಹಾಗಿದ್ರೆ ನಮ್ದು ಫುಡ್ ತುಂಬಾನೇ ಮುಖ್ಯ ಆಗುತ್ತೆ ಕ್ಯಾನ್ಸರ್ ಬರೋದಕ್ಕೆ. ನಮ್ಮದೇ ಒಂದು ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಇನ್ನು ನಾನ್ ಕ್ಯಾನ್ಸರಸ್ ಗೆಡ್ಡೆಗಳಿಗೆ ಕಾರಣ ಏನಿರಬಹುದು? ಅದೇ ನಾನ್ ಕ್ಯಾನ್ಸರಸ್ ಹೇಳಿದಾಗೆ ಮೋಸ್ಟ್ ಆಫ್ ಇಟ್ ಜೆನೆಟಿಕ್. ಅಂದರೆ ಏನೋದು ನ್ಯೂರೋಫೈಬ್ರೋಮಾ, ಲೈಪೋಮಾ ಅನ್ನೋದೆಲ್ಲ ಜೆನೆಟಿಕಲಿ ಇರ್ತವೆ. ಪೇರೆಂಟ್ಸ್ಗೂ ಒಂದು ಚಿಕ್ಕ ಗೆಡ್ಡೆಗಳು ಇರ್ತವೆ, ಇವ್ರಿಗೂ ಗೆಡ್ಡೆಗಳು ಇರ್ತವೆ. ಸೊ ಅದನ್ನೇನು ತೊಂದರೆ ಆಗೋದಿಲ್ಲ. ಆ್ಯಸ್ ಐ ಸೆಡ್, ನಾನ್ ಕ್ಯಾನ್ಸರಸ್ ಗೆಡ್ಡೆಗಳಲ್ಲಿ ಆ ಟ್ಯೂಮರ್ಸ್ ಅಂತ ವರ್ಡ್ ಉಪಯೋಗಿಸ್ತೀವಿ, ಅದರಿಂದ ಭಯ ಪಡ್ತಾರೆ ಜನ ಬಿಟ್ಟು ಬೇರೆ ಏನು ತೊಂದರೆ ಇದ್ದಂಗಿಲ್ಲ ಅದರಲ್ಲಿ. ಸೊ ತುಂಬ ಸ್ಟ್ರೆಸ್ ಆಯಿತು, ಅದ್ರ ಬಗ್ಗೆ ನಾಲೆಡ್ಜ್ ಬೇಕು ಅಂತ ಒಬ್ಬ ಸ್ಪೆಷಲಿಸ್ಟ್ ಹೋಗಿ ಮೀಟ್ ಮಾಡಿದ್ರೆ ಮೋಸ್ಟ್ ಆಫ್ ದೆಮ್ ವಿಲ್ ಗೈಡ್ ದೆಮ್ ಇನ್ ದ ರೈಟ್ ವೇ. ಯಾರೂ ತೆಗಿಯೋದಕ್ಕೆ ಹೋಗೋದಿಲ್ಲ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಗೆಟಿಂಗ್ ಪ್ರಾಪರ್ ಅಂದರೆ ನಾಲೆಡ್ಜ್ ಅಬೌಟ್ ಇಟ್ ಇಸ್ ಇಂಪಾರ್ಟೆಂಟ್. ಡಾಕ್ಟರ್, ಹಾಗಿದ್ರೆ ಸ್ಟ್ರೆಸ್ ಹಾಗೇನೆ ಟ್ಯೂಮರ್ಸ್ ಕ್ಲೋಸ್ ಕನೆಕ್ಷನ್ಸ್ ಏನಾದರೂ ಇದೆಯಾ? ಎಸ್ಪೆಷಲಿ ಕ್ಯಾನ್ಸರ್ಸ್ ಲೀಷನ್ಸ್ಗಳಿಗೆ ಸ್ಟ್ರೆಸ್ ಪ್ಲೇಸ್ ಅ ಮೇಜರ್ ರೋಲ್. ಅಂದರೆ your body doesn't get proper adequate rest, ನಿದ್ದೆ ಇಲ್ಲ, ಸರಿಯಾಗಿಲ್ಲ, ರೆಸ್ಟ್ ಸರಿ ತೊಗೊತಿಲ್ಲ, ಫಿಸಿಕಲಿ ಇನ್ಆಕ್ಟಿವ್ ಇದ್ದೀವಿ. ಸೊ ದಟ್ increases stress hormones inside, and those stress hormones can lead to such kind of mutation. Environmental changes ಅಂತೀವಲ್ಲ, this is what environmental changes are. Stress can be multifactorial. ಅಂದರೆ ಬರೀ ಮೆಂಟಲ್ ಸ್ಟ್ರೆಸ್ಸು ಅಂತಲಿಲ್ಲ, ಫಿಸಿಕಲ್ ಸ್ಟ್ರೆಸ್ಸು ಇರ್ಬೋದು. ಜನರಲಿ ಇಟ್ ಈಸ್ ಮಲ್ಟಿಫ್ಯಾಕ್ಟೋರಿಯಲ್. And stress plays a major role, especially for cancerous tumors. For non-cancerous tumors, ಏನು ಅಂತ ಏನು ಮ್ಯಾಟರ್ ಆಗೋದಿಲ್ಲ, it doesn't matter too much. But cancerous tumors ಗೆ stress is a major factor. And managing stress is important. Managing stress ಅಂದರೆ adequate rest. ಸ್ಲೀಪ್ ಇಂಪಾರ್ಟೆಂಟ್ ಆಗುತ್ತೆ, ನಿದ್ದೆ. ಪೇಷಂಟ್ ಬಂದು ಸ್ಟ್ರೆಸ್ ಹೇಗೆ ಮ್ಯಾನೇಜ್ ಮಾಡೋದು ಸರ್, ನಾವು ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ನೀವು ಹೇಳ್ತಿರಲ್ಲ ಅಂತ ಕೇಳಿದಾಗ ವೆರಿ ಸಿಂಪಲ್. ಡೈಲಿ ಒಂದು 1/2 hour 45 minutes ಏನೇ ಕೆಲಸ ಮಾಡ್ತಿದ್ರು ಟೇಕ್ ಎ ಬ್ರೇಕ್ ಔಟ್ ಆಫ್ ಇಟ್. ಅಂದರೆ ಇಟ್ ಕುಡ್ ಬಿ ಮ್ಯೂಸಿಕ್, ಇಟ್ ಕುಡ್ ಬಿ ಡ್ಯಾನ್ಸ್, ಇಟ್ ಕುಡ್ ಬಿ ಸೈಕ್ಲಿಂಗ್, ಇಟ್ ಕುಡ್ ಬಿ ಬ್ಯಾಡ್ಮಿಂಟನ್, ವೇರ್ ನಿಮ್ಮ ಮೈಂಡ್ ಕಂಪ್ಲೀಟ್ಲಿ ಡಿಸ್ಕನೆಕ್ಟ್ ಆಗೋಗುತ್ತೆ ಫ್ರಮ್ ವಾಟ್ ಎವರ್ ಯು ಆರ್ ಡೂಯಿಂಗ್. 1/2 hour 45 minutes ದಟ್ ರೆಡ್ಯೂಸಸ್ ಸ್ಟ್ರೆಸ್. ಆ್ಯಂಡ್ ಅದು ಮಾಡಿದಾಗ ನೀವು ಸ್ಲೀಪು ಕರೆಕ್ಟಾಗಿರುತ್ತೆ. ವೆನ್ ಯು ಸ್ಟ್ರೆಸ್ ರೆಡ್ಯೂಸಸ್, ಯುವರ್ ಸ್ಲೀಪ್ ಆಲ್ಸೋ ವಿಲ್ ಬಿ ಅಡಿಕ್ವೇಟ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು 1/2 hour 45 minutes ಬ್ಯಾಡ್ಮಿಂಟನ್ ಆಡಿದ್ರಿ, ಯು ಡಿಸ್ಟ್ರೆಸ್ಡ್, ಯು ಯುವರ್ ಮೈಂಡ್ ಇಸ್ ಕಂಪ್ಲೀಟ್ಲಿ ಔಟ್. ಬೆಳಗಿಂದ ಕಂಪ್ಯೂಟರ್ ಮುಂದೆ ಕೂತಿದ್ರಿ, ಕೆಲಸ ಮಾಡ್ತಿದ್ರಿ, ಸಡನ್ ಆಗಿ ಬ್ಯಾಡ್ಮಿಂಟನ್ ಆಡಿದ್ರಿ, ಆ್ಯಂಡ್ ಯು ಡೋಂಟ್ ಇವನ್ ಥಿಂಕ್ ಎನಿಥಿಂಗ್ ವಾಟ್ ಎವರ್ ಹ್ಯಾಪನ್ ಆನ್ ದಿ ಕಂಪ್ಯೂಟರ್. ಏನೇನು ಇರ್ತದೆ ಅವೆಲ್ಲ ಯೋಚನೆ ಎಲ್ಲ ಹೊರಟೋಗಿರುತ್ತೆ, ಬರೀ ಬ್ಯಾಡ್ಮಿಂಟನ್ನು ಅದ್ರ ಮೇಲೆ ತಲೆ ಹೋಗಿರುತ್ತೆ. ಆಮೇಲೆ ಸಡನ್ನಾಗಿ ಸುಸ್ತು ಆಗಿರುತ್ತೆ, ನಿದ್ದೆನೂ ಚೆನ್ನಾಗಿ ಬರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡೂ ಫಿಸಿಕಲ್ ಆಕ್ಟಿವಿಟಿ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಕ್ಯಾನ್ಸರ್ ಅಂತ ಬಂದಾಗ, ಕ್ಯಾನ್ಸರಸ್ ಟ್ಯೂಮರ್ ಅಂತ ಬಂದಾಗ ಅಲ್ಲಿ ಸ್ಟೇಜಸ್ ಅಂತ ಬರುತ್ತೆ. ಅದೇ ನಾನ್ ಕ್ಯಾನ್ಸರಸ್ ಅಂತ ಬಂದಾಗ ನಾವು ಅಲ್ಲಿ ಸೈಜ್ ಬಗ್ಗೆನೂ ಮಾತಾಡ್ಬೋದು. ಅಂದ್ರೆ ಅದರಲ್ಲಿ ಸ್ಟೇಜಸ್ ಬರಲ್ಲ, ಸೈಜ್ ಆಗುತ್ತೆ ಅಂತ. ಆದ್ರೆ ಈಗ ಕ್ಯಾನ್ಸರ್ ಅಲ್ಲದೆ ಇರುವಂತಹ ಗೆಡ್ಡೆಗಳು ಓಕೆ, ಅದು ಅಪಾಯ ಅಲ್ಲ ಅಂತ ಒಪ್ಕೋಬಹುದು. ಆದ್ರೆ ಅದನ್ನ ಪ್ರಾಪರ್ ಟೈಮಲ್ಲಿ ಹೋಗಿ ಟ್ರೀಟ್ ಮಾಡಿಲ್ಲ, ಆ ಗೆಡ್ಡೆನ ತೆಗ್ದಿಲ್ಲ ಅಂತ ಹೇಳಿದಾಗ ಅದು ಸೈಜ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ.
ಬರುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿ ಬೇರೆ ಏನಾದ್ರೂ ಅದು ಎಫೆಕ್ಟ್ ಅನ್ನ ಮಾಡಬಹುದಾ, ಆ ಪರ್ಸನಿಗೆ ಏನಾದ್ರೂ ಎಫೆಕ್ಟ್ ಆಗುತ್ತಾ ಹೇಗೆ? ಸೊ ಸ್ಮಾಲ್ ನಾನ್ ಕ್ಯಾನ್ಸರಸ್ ಲೀಷನ್ಸ್ ಏನು ಮಾಡೋದಕ್ಕಾಗೋದಿಲ್ಲ, ಸ್ಮಾಲ್ ಚಿಕ್ಕ ಗೆಡ್ಡೆಗಳು ಏನು ಮಾಡೋದಕ್ಕಾಗೋದಿಲ್ಲ. ದೊಡ್ಡ ಟ್ಯೂಮರ್ಸು ದೇ ಕ್ಯಾನ್ ಕಾಲ್ಸ್ ಕಂಪ್ರೆಸಿವ್ ಸಿಂಪ್ಟಮ್ಸ್. ಅಂದರೆ ಯಾವ ಆರ್ಗನ್, ಫಾರ್ ಎಕ್ಸಾಂಪಲ್ ಯೂಟ್ರಸ್ ಮೇಲೆ ಫೈಬ್ರಾಯ್ಡ್ ಅಂತ ತುಂಬಾ ಕೇಳಿರ್ತಾರೆ, ಬೇಸಿಕ್ಲಿ ನಾನ್ ಕ್ಯಾನ್ಸರಸ್, ಗರ್ಭಕೋಶದ ಗೆಡ್ಡೆಗಳು. ಫೈಬ್ರಾಯ್ಡ್ ಅಂದಾಗ ಅದು ತುಂಬಾ ದೊಡ್ಡದಿದ್ದಾಗೆ ಅವು ಯೂಟ್ರಸ್ ಮೇಲೆ ಪ್ರೆಷರ್ ಹಾಕಿ ಒಂದು ಇನ್ಫರ್ಟಿಲಿಟಿ ಕಾಸ್ ಮಾಡ್ಬೋದು, ಇನ್ನೊಂದು ಬ್ಲೀಡಿಂಗ್, ಎಕ್ಸೆಸಿವ್ ಬ್ಲೀಡಿಂಗ್ ಅಥವಾ ಪೇನ್ ಡ್ಯೂರಿಂಗ್ ಮೆನ್ಸ್ಟ್ರೇಷನ್ ಕಾಸ್ ಮಾಡ್ಬೋದು. ನಾನ್ ಕ್ಯಾನ್ಸರಸ್ ಲೀಷನ್ಸ್ ಅಂದರೆ ಟ್ಯೂಮರ್ಸ್ ಇನ್ ಲಿವರ್, ಅವರು ಸ್ಟಮಕ್ ಮೇಲೆ ಕೂತ್ಕೊಂಡು ಊಟ ಮಾಡ್ದಲ್ಲೇ ಇರ್ಬೋದು, ಹೊಟ್ಟೆ ನೋವು ಬರ್ಬೋದು. ಸೊ ಈ ಥರ ಕಂಪ್ರೆಸಿವ್ ಸಿಂಪ್ಟಮ್ಸ್ ಅಂದರೆ ಕಂಪ್ರೆಸ್ ಮಾಡಿ ಬೇರೆ ಆರ್ಗನ್ ಅಥವಾ ಅದೇ ಆರ್ಗನಿಗೆ ಕಂಪ್ರೆಸ್ ಮಾಡಿ ದೇ ಕಾಸ್ ಸಿಂಪ್ಟಮ್ಸ್ ಲೈಕ್ ಪೇನ್, ಹೊಟ್ಟೆ ಹಸುವಾಗದೇ ಇರೋದು, ಹೊಟ್ಟೆ ನೋವು ಬರೋದು ಅಥವಾ ಬ್ಲೀಡಿಂಗ್ ಈ ಥರ ಜಾಸ್ತಿ ಆಗೋದು. ದೇ ಕಾಸ್ ದೀಸ್ ಕೈಂಡ್ ಆಫ್ ಸಿಂಪ್ಟಮ್ಸ್. ಸೊ ಟ್ರೀಟ್ಮೆಂಟ್ ಈಸ್ ಓನ್ಲಿ ಟು ರಿಲೀವ್ ದೋಸ್ ಸಿಂಪ್ಟಮ್ಸ್. ಅಂದರೆ ಇವಾಗ ತಿರ್ಗಾ ವಾಪಸ್ ಫೈಬ್ರಾಯ್ಡ್ ಬಗ್ಗೆ ಮಾತಾಡಿದ್ರೆ, ಗರ್ಭಕೋಶದ ಗೆಡ್ಡೆ ಬಗ್ಗೆ ಮಾತಾಡಬೇಕು ಅಂದರೆ ಅವ್ರಿಗೇನು ಸಿಂಪ್ಟಮ್ಸ್ ಇಲ್ಲ ಅಂದರೆ ಗರ್ಭಕೋಶ ಗೆಡ್ಡೆ ಮುಟ್ಟೋದೇ ಬೇಕಾಗಿಲ್ಲ, ಏನು ಟಚ್ ಮಾಡೋದು ಏನು ಪ್ರಾಬ್ಲಮ್ ಉಂಟು ಏನೂ ಆಗೋದಿಲ್ಲ. ಅದು ಹಾಗೆ ಇರ್ತವೆ, ಲೈಫ್ ಲಾಂಗ್ ಇದು 10 ಸೆಂಟಿಮೀಟರ್ದು ಹಾಗೆ ಇರ್ತವೆ. ಸೊ ಫರ್ಟಿಲಿಟಿ ಇಶ್ಯೂಸ್ ಇಲ್ಲ, ಶಿ ಇಸ್ ಆಲ್ರೆಡಿ ಮೆನೋಪಾಸು, ಅದು ಒನ್ ಆಫ್ ದ ಪಾರ್ಟ್ ಅನ್ನೋ ತರನೇ ಏನು ಮಾಡೋದು ಬೇಕಾಗಿಲ್ಲ. ಲಿವರ್ಲು ಎಷ್ಟೊಂದು ಜನ ಬರ್ತಾರೆ, ಒಂದು 6-7 ಸೆಂಟಿಮೀಟರ್ದು ನೀರಿನ ಗೆಡ್ಡೆ ಥರ ಟ್ಯೂಮರ್ ಥರ ಇದೆ, ಏನು ಮಾಡೋದು ಅಂತ. ಏನು ಸಿಂಪ್ಟಮ್ಸ್ ಮಾಡ್ತಾ ಇಲ್ಲ ಅಂತ ಏನು ಮಾಡೋದಕ್ಕಿಲ್ಲ. ಹೆಮ್ಯಾಂಜೋಮಾ ಅಂತ ಬರುತ್ತೆ, ಹೆಮ್ಯಾಂಜೋಮಾ ಇಸ್ ಅನದರ್ ಲಿವರ್ ಗೆಡ್ಡೆ, ನಾನ್ ಕ್ಯಾನ್ಸರಸ್ ಟ್ಯೂಮರ್. ಅದೇನು ಮಾಡೋದು ಬೇಕಲ್ಲ, 5-6 ಸೆಂಟಿಮೀಟರ್, 6-7 ಸೆಂಟಿಮೀಟರ್ ಅಥವಾ 4-5 ಇರ್ತಾವೆ ಲಿವರ್ ಒಂದ್ಸತಿ, ಏನು ಮಾಡೋದು ಬೇಕಾಗಿಲ್ಲ, ಜಸ್ಟ್ ಫಾಲೋ ಅಪ್ ಅಷ್ಟೇ, ಅವು ಏನು ಸಿಂಪ್ಟಮ್ಸೇ ಕಾಸ್ ಮಾಡೋದಿಲ್ಲ. ಓಕೆ. ಇನ್ನು ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗ, ಈಗ ಕ್ಯಾನ್ಸರಸ್ ಟ್ಯೂಮರ್ಸ್ ಅಂತ ಬಂದಾಗ ಯಾವ ಸ್ಟೇಜಲ್ಲಿ ನೀವು ಫೈಂಡ್ ಔಟ್ ಮಾಡಿದ್ರೆ ಓಕೆ ಇದನ್ನು ನಾವು ಒಂದು ಹಂತಕ್ಕೆ ನಾವು ಕಂಟ್ರೋಲ್ ಮಾಡಬಹುದು ಅಂತ? ಯಾಕಂದರೆ ಅಡ್ವಾನ್ಸ್ ಸ್ಟೇಜ್ ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಸ್ವಲ್ಪ ಕಷ್ಟನೇ, ಆದರೆ ಈಗಿನ ಅಡ್ವಾನ್ಸ್ ಟ್ರೀಟ್ಮೆಂಟ್ ಟೆಕ್ನಾಲಜಿಯನ್ನು ನೋಡಿದಾಗ ಅದು ಸಾಧ್ಯ ಆಗುತ್ತಾ ಅಂತ? ಎಸ್, ಥಿಂಗ್ಸ್ ಆರ್ ಚೇಂಜಿಂಗ್. ಲೈಕ್ 10 ವರ್ಷದ ಮುಂಚೆ ಇರೋದು ಇವಾಗಿಗೂ ತುಂಬ ಜಗಜಾಂತವಾದ ಚೇಂಜಸ್ ಇದೆ. ಸೊ ನಾವು ಯಾವತ್ತೂ ಆ ಮಿಸ್ಕನ್ಸೆಪ್ಷನ್ ಇರಬಾರ್ದು. ಅಂದರೆ 10 ವರ್ಷದ ಮುಂಚೆ ನಮ್ಮ ಫ್ಯಾಮಿಲಿ ಮೆಂಬರ್ಗೆ ಈ ಥರ ಆಗಿತ್ತು, ಅವ್ರು ಉಳಿಲಿಲ್ಲ, ನಮಗೂ ಇದೇ ಥರ ಆಗೋಗುತ್ತೆ, ನಾವು ಟ್ರೀಟ್ಮೆಂಟ್ ತೊಗೊಳೋದು ಬೇಕಾಗಿಲ್ಲ, ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ನೋಡೋಣ. ಇಟ್ ಇಸ್ ನಾಟ್ ಟ್ರೂ. ಆ್ಯಕ್ಚುಲಿ ಇಟ್ ಇಸ್ ಚೇಂಜಿಂಗ್. ಅಂದರೆ ನೀವೇ ಹೇಳ್ತಾರ ಸ್ಟೇಜಸ್ ಇರ್ತವೆ ಕೊಲೋನಿ, ಆಮೇಲೆ ಯಾವುದೇ ಕ್ಯಾನ್ಸರ್ ಆದ್ರೂ 1, 2, 3, 4 ಅಂತ, 4th ಬೀಯಿಂಗ್ ದ ಮ್ಯಾಕ್ಸಿಮಮ್. ಮುಂಚೆ ಕಾಲ ಅಂದರೆ ಒಂದು 10 ವರ್ಷದ ಮುಂಚೆ ಬಗ್ಗೆ ಯೋಚನೆ ಮಾಡೋದು, ಒಂದು ಸ್ಟೇಜ್ 4 ಮೋಸ್ಟ್ ಆಫ್ ದ ಕ್ಯಾನ್ಸರ್ಸ್ ನಾವು ಯೋಚನೆ ಮಾಡ್ತಿರ್ಲಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ ಅಂತ ಬಿಟ್ಬಿಡ್ತಿದ್ವಿ. ಮೆಡಿಕಲ್ ಫೀಲ್ಡಲ್ಲೂ ಅದನ್ನೇ ಹೇಳ್ಬಿಡ್ತಿದ್ವಿ, ಏನು ಬೇಕಾಗಿಲ್ಲಪ್ಪ, ನೀವು ಕಂಫರ್ಟ್ ಕೇರ್ ಅಥವಾ ಏನೋ ನೋವು ಇದೆಯೋ ನೋವಿನ ಮಾತ್ರೆ ಕೊಡ್ತೀವಿ ಸಾಕು, ಅದನ್ನೇ ಕಂಫರ್ಟ್ ಕೇರ್ ಅಂತಿದ್ವಿ, ಅದನ್ನ ಮಾಡಿಸ್ಕೊಳ್ಳಿದ್ದೆ. ಥಿಂಗ್ಸ್ ಆರ್ ಚೇಂಜಿಂಗ್, ಥಿಂಗ್ಸ್ ಹ್ಯಾವ್ ಚೇಂಜ್ ಫಾರ್ ಗುಡ್ ಫಾರ್ ಅಸ್. ಅಂದರೆ ಇಮ್ಯೂನ್ ಥೆರಪಿ ಬಂದಿದೆ, ತುಂಬ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ. ವೇರ್ ಈವನ್ ಸ್ಟೇಜ್ 4 ಟಾರ್ಗೆಟ್ ಥೆರಪಿ, ಕೀಮೋಥೆರಪಿ ಇತ್ತು, ಬಟ್ ಟಾರ್ಗೆಟೆಡ್ ಥೆರಪಿ, ಇಮ್ಯೂನ್ ಥೆರಪಿ ಇವೆಲ್ಲ ವಿಚ್ ಹಸ್ ಕಮ್ ಅಪ್ ಬಿಗ್ ಟೈಮ್. ಈವನ್ ಸ್ಟೇಜ್ 4 ಕ್ಯಾನ್ಸರ್, ಈವನ್ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ಸಲ್ಲೂ ಸರ್ವೈವಲ್ ಬೆನಿಫಿಟ್ಸು, ಸಿಂಪ್ಟಮ್ಸ್ ಕಡಿಮೆ ಮಾಡೋದು, ಸಮ್ಟೈಮ್ಸ್ ಈವನ್ ಕ್ಯೂರ್ ಇನ್ ಸಮ್ ಕೈಂಡ್ ಆಫ್ ಹೊಟ್ಟೆ ಒಳಗೆ ತುಂಬ ಕ್ಯಾನ್ಸರ್ಸ್ ಆಗ್ಬೋದು. ಅಂದರೆ ಎವ್ರಿ ಆರ್ಗನ್ ಕ್ಯಾನ್ ಡೆವಲಪ್ ಕ್ಯಾನ್ಸರ್. ಎಕ್ಸಾಂಪಲ್ ಕೊಲೋನ್ ಕ್ಯಾನ್ಸರಲ್ಲಿ ಇವನ್ ಸ್ಟೇಜ್ 4 ಇಸ್ ಕ್ಯೂರಬಲ್. ಅಂದರೆ ಲಿವರ್ಗೆ ಹೋಗಿ ಕೂತ್ಕೊಂಡ್ಬಿಡುತ್ತೆ ಟ್ಯೂಮರು. ಅಂದರೆ ಕ್ಯಾನ್ಸರು ಲಿವರಿಂದ ಹೋಗಿ ಆಮೇಲೆ ಇಂಟೆಸ್ಟೈನ್ ದೊಡ್ಡ ಕರಳಿಂದ ಹೋಗಿ ಲಿವರ್ ಒಳಗೆ ಕೂತ್ಕೊಂಡಾಗ್ಲೂ ತೆಗೆದ್ಬಿಟ್ಟು ಅದನ್ನೇ ಕ್ಯೂರ್ ಮಾಡ್ಬೋದು. ಇವಾಗ 25% ಚಾನ್ಸ್ ಕ್ಯೂರ್ ಅಂದರೆ ತಿರ್ಗಾ ಬದ್ದಾರೋ ಥರ. ಅಂದರೆ ಆದರೂ ಯೋಚನೆ ಮಾಡೋಕ್ಕಾಗ್ತಿಲ್ಲ ಒಂದು 15-20 ಇಯರ್ಸ್ ಬ್ಯಾಕ್. ಯಾಕಂತ ಹೇಳಿದ್ರೆ ಕೆಲವರು ಅನ್ಕೋತಾರೆ ಲೈಕ್ ಒಂದ್ಸತಿ ಆಪರೇಷನ್ ಮಾಡಿ ತೆಗೆದ್ರು ಮತ್ತೆ ಬರುತ್ತಂತೆ ಕ್ಯಾನ್ಸರ್ಸ್ ಗೆಡ್ಡೆಗಳು ಅಂತ. ಎಕ್ಸಾಕ್ಟ್ಲಿ, ರಿಸ್ಕ್ ಇರ್ತವೆ. ಸೊ ಆ ರಿಸ್ಕ್ ಎಷ್ಟಿರುತ್ತೆ? ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನೀವು ಆಪರೇಷನ್ ಮಾಡಿ ತೆಗೆದ್ರಿ ಅಂತ ಹೇಳಿದಾಗ ಅವಾಗ ನಮಗೆ ಆ ಕ್ಯಾನ್ಸರಸ್ ಗೆಡ್ಡೆಗಳು ಬರುವಂಥ ರಿಸ್ಕಿಗೂ ನೀವು ಒಂದು 3rd ಅಥವಾ ಅಡ್ವಾನ್ಸ್ ಸ್ಟೇಜಲ್ಲಿ ಡಿಟೆಕ್ಟ್ ಆದಾಗ ನೀವು ಅದನ್ನು ಆಪ್ರೇಟ್ ಮಾಡಿದ್ರು. ಓಕೆ, ನೀವು ಹೇಳ್ದಂಗೆ ಈಗ ತುಂಬ ಟೆಕ್ನಾಲಜಿ ಇದೆ, ಆಪರೇಷನ್ ಮಾಡ್ತಾ ಇದ್ದೀರಾ, ಲೈಕ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ ಅಂತ. ಸೊ ಅವಾಗ ಮತ್ತೆ ತಿರ್ಗಾ ಬರುವಂಥ ಚಾನ್ಸಸ್ ಎಷ್ಟಿರುತ್ತೆ ಅಂತ? ಸೊ ಇಟ್ ಇಸ್ ನೆವರ್ ಝೀರೋ. ಅಂದರೆ ಯಾವತ್ತೂ ಝೀರೋ ಮಾಡೋದಕ್ಕಾಗಲ್ಲ. ಫಾರ್ ಜನರಲ್ ಪಾಪ್ಯುಲೇಷನ್, ನಾವು ನೀವು ಯಾರಿಗೆ ಕ್ಯಾನ್ಸರ್ ಇಲ್ಲ, ನಮಗೂ ಒಂದು 5% ರಿಸ್ಕ್ ಇದೆ ನಮ್ಮ ಲೈಫಲ್ಲಿ ಕ್ಯಾನ್ಸರ್ ಆಗೋದು. ಸೊ ಇಟ್ ಇಸ್ ನೆವರ್ ಝೀರೋ ಫಾರ್ ಎ ಪರ್ಸನ್ ಹೂ ಡಸಂಟ್ ಹ್ಯಾವ್ ಕ್ಯಾನ್ಸರ್. ಸೊ ಇಟ್ ಇಸ್ ಇಂಪಾಸಿಬಲ್ ಫಾರ್ ಎ ಪರ್ಸನ್ ಹೂ ಆಲ್ರೆಡಿ ಹ್ಯಾಸ್ ಕ್ಯಾನ್ಸರ್ ನಾಟ್ ಟು ಹ್ಯಾವ್ ಇಟ್. ಸೊ ದ ರಿಸ್ಕ್ ಶುಡ್ ಬಿ ಲೆಸ್ ದೆನ್ 10. ಅಥವಾ 10%ಗಿಂತ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಹೇಗೆ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ? ಇರ್ರೆಸ್ಪೆಕ್ಟಿವ್ ವಿಚ್ ಎವರ್ ಕ್ಯಾನ್ಸರ್ ವಿ ಡೀಲ್ ವಿತ್. ತಿರ್ಗಾ ಎಕ್ಸಾಂಪಲ್ ಕೊಡಬೇಕು ಅಂದರೆ ಕೊಲೋನ್ ಕ್ಯಾನ್ಸರ್ ಕೊಡಬೇಕು ಅಂದರೆ 1, 2, 3, 4 the risk increases as we increase the stage. Stage 4 ಅಲ್ಲಿ 75% risk ಇರುತ್ತೆ. There's 25% risk that it can be completely cured. ಆ 75% ನಾವು ಫಾಲೋ ಅಪ್ ರೆಗ್ಯುಲರ್ ಆಗಿ ಮಾಡಿ ಅದನ್ನೆಲ್ಲ ಕರೆಕ್ಟಾಗಿ ಆದಷ್ಟು
ಟ್ಯೂಮರ್ಸ್ಗಳನ್ನ ತೆಗೆದು ಕೀಮೋ ಇಮ್ಯೂನ್ ಥೆರಪಿ ಎಲ್ಲ ಕೊಟ್ಟರೆ ದೆನ್ ವಿ ಕ್ಯಾನ್ ಬಿ ಏಬಲ್ ಟು ರೆಡ್ಯೂಸ್ ದ ರಿಸ್ಕ್. ವಿ ಕ್ಯಾನ್ ರೆಡ್ಯೂಸ್ ದ ರಿಸ್ಕ್ ಬಟ್ ವಿ ಕ್ಯಾನ್ ನಾಟ್ ಮೇಕ್ ಇಟ್ ಝೀರೋ. ಹಾಗಾದ್ರೆ ಈಗ ಅಬ್ಡಾಮಿನಲ್ ಟ್ಯೂಮರ್ ಬಂತು ಅಂತ ಹೇಳಿದ್ರೆ ಅಥವಾ ಕ್ಯಾನ್ಸರಸ್ ಟ್ಯೂಮರ್ ಆಯಿತು ಅಂತ ಹೇಳಿದ್ರೆ ಸೊ 4th ಸ್ಟೇಜಲ್ಲಿ ಇದ್ರೂ ಕೂಡ ಅದನ್ನ ತೆಗಿಬಹುದು, ಅಂದ್ರೆ ಫೈನಲ್ ಆಗಿ ಈಗ ಜನರಿಗೆ ಇನ್ ಸಿಂಪಲ್ ಅರ್ಥ ಮಾಡೋದು ಹೇಳೋದಾದ್ರೆ ರಿಮೂವ್ ಮಾಡಬಹುದು. ಹೌದು, ನಾಟ್ ಎವ್ರಿ ಕ್ಯಾನ್ಸರ್. ಅಗೇನ್ ಸ್ಟಮಕ್ ಕ್ಯಾನ್ಸರ್ ಅಂತೀವಿ ಅಥವಾ ಗಾಲ್ ಬ್ಲಾಡರ್ ಕ್ಯಾನ್ಸರ್ ಅಂತೀವಿ. ಗಾಲ್ ಬ್ಲಾಡರ್ ಒಂದು ನಾನ್ ಫಂಕ್ಷನಲ್ ಡಿಸ್ಫಂಕ್ಷನಲ್ ಒಂದು ಚಿಕ್ಕ ಆರ್ಗನ್, ಅದು ಲಿವರ್ದೊಂದು ಪಾರ್ಟ್, ಆರ್ಗನ್ ಅಲ್ಲ, ಅದ್ರ ಲಿವರ್ ಆರ್ಗನ್ದು ಒಂದು ಚಿಕ್ಕ ಪಾರ್ಟು. ಅದರ್ ಕ್ಯಾನ್ಸರ್ ಇಸ್ ವೆರಿ ಅಗ್ರೆಸಿವ್. ಇವನ್ ಸ್ಟೇಜ್ 4 ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕ್ಯೂರ್ ಅಂತಿದ್ವಿ ಒಂದು 5 years ಬ್ಯಾಕ್. ಕೀಮೋಥೆರಪಿನೂ ಕೆಲಸ ಮಾಡ್ತಾ ಇರಲಿಲ್ಲ. ನಾವು ಇಟ್ ಹಸ್ ಚೇಂಜ್ ಇನ್ ಎ ವೇ ದಟ್ ಇಮ್ಯೂನ್ ಥೆರಪಿ ವರ್ಕ್ಸ್ ವೆರಿ ವೆಲ್. ಸರ್ಜರಿ ಸ್ಟೇಜ್ 4 ಅಲ್ಲಿ ಮಾಡಲ್ಲ, ನಾವು 1, 2, 3 ಸ್ಟೇಜಲ್ಲಿ ಮಾತ್ರ ಮಾಡ್ತೀವಿ. ಬಟ್ ಅಗೇನ್ ಇವನ್ ಇನ್ ಸ್ಟೇಜ್ 4 ಇಮ್ಯೂನ್ ಥೆರಪಿ ಬಂದಾಗಿಂದ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಸ್ಟೇಜ್ 1, 2, 3 ಯಾವಾಗ ನಾವು ಸರ್ಜರಿ ಮಾಡಿದಾಗ ಅದು ಸರ್ವೈವಲ್ ಬೆನಿಫಿಟ್ ತುಂಬ ಜಾಸ್ತಿ ಇದೆ. ಬಟ್ ಆನ್ ದ ಅದರ್ ಸೈಡ್ ಕೋಲನ್ ಕ್ಯಾನ್ಸರ್, ಈವನ್ ಸ್ಟೇಜ್ 4 ವಿ ಡೂ ಸರ್ಜರಿ ಇಫ್ ಇಟ್ ಇಸ್, ಅಂದರೆ ಆ ಟ್ಯೂಮರ್ ಎಲ್ಲ ಕಾಣಿಸೋ ಟ್ಯೂಮರ್ ಎಲ್ಲ ತೆಗಿಬೋದು ಅಂದರೆ, ಅಥವಾ ಓರಿಯನ್ ಕ್ಯಾನ್ಸರ್ ಕಾಣಿಸ್ತಿರೋ ಟ್ಯೂಮರ್ ಎಲ್ಲ ತೆಗಿಬೋದು ಅಂದರೆ ಅದನ್ನ ಸರ್ಜರಿ ಮಾಡಿ ತೆಗೆದುಬಿಡ್ತೀವಿ. ವಿ ಕ್ಲೀನ್ ಇಟ್ ಅಪ್ ಅಂಡ್ ದೆನ್ ಗಿವ್ ಕೀಮೋಥೆರಪಿ. ಇಟ್ ವರ್ಕ್ಸ್ ರಿಯಲಿ ವೆಲ್. ದೇ ಹ್ಯಾವ್ ಎ ಗುಡ್ ಸರ್ವೈವಲ್. ಓಕೆ. ಹಾಗಿದ್ರೆ ಈಗ ನಾನ್ ಕ್ಯಾನ್ಸರಸ್ ಟ್ಯೂಮರ್ ಅಲ್ಲಿ ಸೈಜ್ ಬಗ್ಗೆ ಆಗ್ಲೇ ಮಾತಾಡಿದ್ವಿ. ಸೊ ಅದು ಇನ್ ಕೇಸ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಮಾಡಿಲ್ಲ ಅಂದ್ರೆ ಹಂಗೆ ಇದ್ರು ಏನೂ ಆಗಲ್ಲ ಅಂತ. ಆದ್ರೆ ಒಂದು ವೇಳೆ ಈಗ ಸೈಜ್ ದೊಡ್ಡದಾಯ್ತು, ತುಂಬಾ ಜಾಸ್ತಿ ಆಯ್ತು ಅಂತ ಹೇಳಿದಾಗ ಬೇರೆ ಏನು ಇಶ್ಯೂಸ್ ಆಗೋದೇ ಇಲ್ಲ, ಅಲ್ಲಿ ಪ್ರಾಬ್ಲಮ್ ಏನು ಆಗೋದೇ ಇಲ್ಲ, ಅಂದ್ರೆ ಆಗೋದೇ ಇಲ್ಲ ಅಂತ ಅರ್ಥ. ಅಂದ್ರೆ ಕ್ಯಾನ್ಸರ್ ಆಗದೆ ಇರೋ ಕ್ವಶನ್ ಅಲ್ಲ. ಸೊ ಸಡನ್ ಆಗಿ ಏನಾದ್ರು ಸೈಜ್ ಚೇಂಜ್, ಅಂದ್ರೆ ನಾವು ಪೇಷಂಟ್ ಒಂದು 5 centimeter ಲಿವರ್ ಅಲ್ಲಿ ಒಂದು ಗೆಡ್ಡೆ ಇತ್ತು, ಹೆಮೆಂಜೋಮಾ ಅಂತೀವಿ, ಎಷ್ಟೋ ವರ್ಷಗಳಿಂದ ಹಾಗೆ ಇತ್ತು, ಗ್ರೋನೇ ಆಗಿರಲಿಲ್ಲ. ಸಡನ್ ಗ್ರೋತ್ ಆಯ್ತು, ಒಂದು 10 centimeter ಆಗೋಯ್ತು. ದೆನ್ ವಿ ರೀಡೂ ಇನ್ವೆಸ್ಟಿಗೇಷನ್ಸ್, ಚೆಕ್ ಮಾಡ್ತೀವಿ ಒಂದೊಂದ್ಸತಿ. CT ಸ್ಕ್ಯಾನ್ ಮಾಡಿಸ್ಬೋದು, ಬ್ಲಡ್ ಟೆಸ್ಟ್ ಆಗಿರ್ಬೋದು, ಅಥವಾ ಬಯಾಪ್ಸೀಸ್ ಆಗ್ಬೋದು, ಮಾಡಿಸ್ತೀವಿ. ಇನ್ ಡೌಟ್ಫುಲ್ ಕೇಸಸ್, ಈ ಥರ ಡೌಟ್ ಬಂದಾಗ ರ್ಯಾಪಿಡ್ ಗ್ರೋತ್ ಆಗ್ತಿದೆ, ಮುಂಚೆ ಹೇಳಿದ ಥರ ಕ್ಯಾನ್ಸರಸ್ ಲೀಷನ್ಸ್ ಹ್ಯಾವ್ ರ್ಯಾಪಿಡ್ ಗ್ರೋತ್, ವೆರಸ್ ನಾನ್ ಕ್ಯಾನ್ಸರಸ್ ವಿಲ್ ನೆವರ್ ಹ್ಯಾವ್ ರ್ಯಾಪಿಡ್ ಗ್ರೋತ್. ಅಂದ್ರೆ ನಿಧಾನಕ್ಕೆ ಅಂದಾಜು ಒಂದು ಎಷ್ಟು ಟೈಮ್ ತಗೊಳುತ್ತೆ? ಈಗ ಒಂದು ಪರ್ಸನ್ ಈಗಷ್ಟೇ ಶುರುವಾಗಿದೆ ಅಂದ್ರೆ ಸೈಜ್ ದೊಡ್ಡದಾಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಹಂಗಾರೆ? ಅಂದ್ರೆ 1 centimeter ಗೆಡ್ಡೆ 10 centimeter ಆಗಬೇಕು ಅಂದ್ರೆ ಒಂದು 20-30 ವರ್ಷನೂ ತಗೊಳ್ಬೋದು ಅನ್ಸುತ್ತೆ. ಅಥವಾ ಗ್ರೋನು ಆಗ್ದಾನೆ ಇರ್ಬೋದು, ಹಂಗೆ ಇದ್ಬಿಡ್ತದೆ, ಅದೇ 1 centimeter ಇದ್ಬಿಡುತ್ತೆ. 10 centimeter ಡಿಟೆಕ್ಟ್ ಆಗಿರುತ್ತೆ, 10 centimeter ಉಳ್ಕೊಂಡ್ಬಿಡುತ್ತೆ ಫುಲ್ ಲೈಫ್ ಲಾಂಗ್. ಸೊ ಆಲ್ ದೋಸ್ ಥಿಂಗ್ಸ್ ವಿ ಹ್ಯಾವ್ ಸೀನ್. ನಾನ್ ಕ್ಯಾನ್ಸರಸ್ ನೆವರ್, ವೆರಿ ರೇರ್ಲಿ ದೇ ಗ್ರೋ. ಸಡನ್ ಗ್ರೋತ್ 1 centimeter ಅದು 5 centimeter ಆಯ್ತು ವಿತಿನ್ 1 year, ಅವಾಗ ನಮ್ಗೆ ಡೌಟ್ ಬರುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಹೊಟ್ಟೆಯಲ್ಲಿ ಟ್ಯೂಮರ್ ಇತ್ತು ಅಂತ ಹೇಳಿದಾಗ ಅದನ್ನ ಆಪರೇಷನ್ ಇಲ್ಲದೆ ಹೇಗಾದ್ರೂ ಕಡಿಮೆ ಮಾಡ್ಬೋದಾ ಡಾಕ್ಟ್ರೆ ಅಂತ ಕೇಳೋರು ತುಂಬಾ ಜನ ಇರಬಹುದು. ಅಂದ್ರೆ ನನಗೆ ಆಪರೇಷನ್ ಬೇಡ, ಮೆಡಿಸಿನ್ ಅಲ್ಲಿ ಅದನ್ನ ಕರಗಿಸ್ಬಿಡಿ ಅಂತ ಕೇಳೋರು ತುಂಬಾ ಜನ ಇರ್ತಾರೆ. ಹಾಗಿದ್ರೆ ಹೊಟ್ಟೆಯಲ್ಲಿ ಗೆಡ್ಡೆ ಬೆಳೀತು ಅಂತ ಹೇಳಿದ್ರೆ ಅದಕ್ಕೆ ಆಪರೇಷನ್ ಒಂದೇ ಪರಿಹಾರ ಆಗಿರುತ್ತಾ ಅಂತ? ನಾಟ್ ರಿಯಲಿ ಟ್ರೂ. ಹೇಳ್ದಾಗೆ ಟ್ಯೂಮರ್ ಅಂದಿದ ತಕ್ಷಣ ಕ್ಯಾನ್ಸರ್ ಅಲ್ಲ. ಸೊ ಎಲ್ಲ ನಾನ್ ಕ್ಯಾನ್ಸರಸ್ ಲೀಷನ್ಗಳಿಗೆ ಟ್ರೀಟ್ಮೆಂಟೇ ಬೇಕಾಗಿಲ್ಲ, ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಅಂದರೆ ಎಕ್ಸಾಂಪಲ್, ಇವಾಗ ನಾವು ಫೈಬ್ರಾಯ್ಡು ಅಥವಾ ನೀವು ಹೆಮೆಂಜೋಮಾ ಅಥವಾ ಲಿವರಲ್ಲಿ ಸಿಸ್ಟ್ ಇರೋ ಬಗ್ಗೆ ಮಾತಾಡಬೇಕು ಅಂದರೆ ಅವೆಲ್ಲ ನಾನ್ ಕ್ಯಾನ್ಸರಸ್. ಅದನ್ನ ನಾವು ಹಾಗೆ ಬಿಟ್ಟರು ನಡೆದ್ಬಿಡುತ್ತದೆ. ಸೊ ಅದಕ್ಕೆ ಮಾತ್ರೆ ತೊಗೊಳೋದು ಬೇಕಾಗಿಲ್ಲ. ಸುಮ್ಮನೆ ಏನಕ್ಕೆ ಮಾತ್ರೆ ತೊಗೊಬೇಕು? ಬೇಕಾಗಿಲ್ಲ ಅಂದಾಗ ಏನಕ್ಕೆ ಮಾತ್ರೆ ತೊಗೊಬೇಕು? ತೆಗಿಯೋದು ಯಾವಾಗ ಬೇಕಾಗುತ್ತೆ? ತೆಗಿಯೋದು ಯಾವಾಗ ಬೇಕಾಗುತ್ತೆ ಅಂದರೆ ಕ್ಯಾನ್ಸರ್ ಆದಾಗ, ಕ್ಯಾನ್ಸರಸ್ ಲೀಷನ್ ಇದೆ ಅಂದರೆ, ಅಥವಾ ಅದರಿಂದ ಏನೋ ಸಿಂಪ್ಟಮ್ಸ್ ಆಗ್ತಾ ಇದೆ ಅಂದರೆ ಸಿಂಪ್ಟಮ್ಸ್ಗೂ ಮಾತ್ರೆ ಕೊಡ್ಬೋದು. ಹೊಟ್ಟೆ ನೋವು ಆಗ್ತಿದೆ, ಒಂದು ಹೊಟ್ಟೆ ನೋವು ಮಾತ್ರೆ ಕೊಟ್ಟು ನೋಡಿ ಅದರಿಂದ ನೋವೇನಿಲ್ಲ, ಏನು ತೊಂದರೆ ಆಗ್ತಿಲ್ಲ ಅಂದಾಗ ಅದು ಬಿಟ್ಬಿಡ್ಬೋದು, ನಾನ್ ಕ್ಯಾನ್ಸರಸ್ ಲೀಷನ್. ಬಟ್ ಕ್ಯಾನ್ಸರಸ್ ಲೀಷನ್ಗಳಿಗೆ ಇರ್ರೆಸ್ಪೆಕ್ಟಿವ್ ಸಿಂಪ್ಟಮ್ಸ್ ಇದೆಯೋ ಇಲ್ವೋ, ಇಟ್ ಹ್ಯಾಸ್ ಟು ಕಮ್ ಔಟ್. ಅದು ಎಲ್ಲಿವರೆಗೂ ಒಳಗಿದೆಯೋ ದ ಕೆಪಾಸಿಟಿ, ಅಂದರೆ ಅದ್ರ ಕೆಪಾಸಿಟಿ ಅಂದರೆ ಮ್ಯೂಟೇಷನ್ ಆಗೋಗಿರುತ್ತೆ, ದೇ ಬಿಕಮ್ ಇಮ್ಮಾರ್ಟಲ್, ಅಂದರೆ ಅದು ಸಾಯೋದಿಲ್ಲ, ಬೆಳೀತಾ ಇರುತ್ತೆ ಒಂದೇ ಕಡೆ. ಸೊ ಅದು ಇನ್ನೊಂದು ಕಡೆ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬ ಇರ್ತವೆ. ಸೊ ದಟ್ ಹ್ಯಾಸ್ ಟು ಬಿ ಸ್ಟಾಪ್ಡ್. ಓಕೆ. ಹಾಗಿದ್ರೆ ನಾನ್ ಕ್ಯಾನ್ಸರಸ್ ಟ್ಯೂಮರ್ ಕೂಡ ಒಂದ್ ವೇಳೆ ತೆಗೆದ್ರೆ ಮತ್ತೆ ಬರೋ ಚಾನ್ಸಸ್ ಇರುತ್ತಾ? ಇಲ್ಲ, ವೆರಿ, ಅಂದ್ರೆ ಅದು ಬೆಳೆಯೋಕೆ ಚಾನ್ಸ್ ಇಲ್ಲ, ತಿರ್ಗಾ ಬರೋ ಚಾನ್ಸಸ್ ಇಲ್ವೇ ಇಲ್ಲ. ಸೊ ಅದೇನಿದ್ರೆ ಸಿಂಪ್ಟಮ್ಸ್ ಇದೆ ತೆಗಿತೀವಿ, ಇಲ್ಲ ಅಂತ ಅದೇ ಬಿಟ್ಬಿಟ್ಟಿರ್ತೀವಿ. ನಾನ್ ಕ್ಯಾನ್ಸರಸ್ ಆರ್ ನಥಿಂಗ್ ಟು ವರಿ, ಗುಡ್ ಪೀಪಲ್. ಡಾಕ್ಟರ್, ಹಾಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ನೋಡಿರೋ ಹಾಗೆ ಈ ಒಂದು ಕೇಸನ್ನ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ, ತುಂಬಾ ಚಾಲೆಂಜಿಂಗ್ ಕೇಸ್ ಅಂಡ್ ಯಾವಾಗ್ಲೂ ನೆನಪಲ್ಲಿರುತ್ತೆ ಇಂಥ ಕೇಸ್ಗಳು, ಇದಕ್ಕಿಂತ ಮುಂಚೆ ನಾನು ನೋಡಿಲ್ಲ ಅನ್ನೋ ತರ ಕೇಸ್ಗಳು ಯಾವ್ದಾರು ಇದೆಯಾ ಅಂತ? ಸೊ ತುಂಬ ಇದಾವೆ. ರೀಸೆಂಟ್ ಪಾಸ್ಟ್ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಒಂದು 35 centimeter ಹೊಟ್ಟೆಯೊಳಗಿರೋ ಟ್ಯೂಮರ್ ತೆಗೆದಿದ್ವಿ. ಅವರು ತುಂಬ ಕಷ್ಟಪಟ್ಟಿದ್ರು, ಅಂದರೆ 3-4 ಕಡೆ ಹೋಗಿದ್ರು. ಎಲ್ಲ ಕಡೆ ಅವರು ಕ್ಯಾನ್ಸರ್ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಭಯಪಟ್ಟಿದ್ರು. ದೋ ಇಟ್ ವಾಸ್ ನಾಟ್ ಕ್ಯಾನ್ಸರ್ ಕೈಂಡ್ ಆಫ್ ಲೀಷನ್, ಅದನ್ನು ಜಿಸ್ಟ್ ಅಂತೀವಿ. ಅದು ಮಸಲ್ ಲೇಯರ್, ನಮ್ಮ ಸ್ಟಮಕ್ಕಲ್ಲಿರೋ ಮಸಲ್ ಲೇಯರ್ದು ಒಂದು ಗೆಡ್ಡೆ. ಅದು ಚಿಕ್ಕದಾಗಿದ್ದಷ್ಟು ತುಂಬ ಈಸಿ ಟ್ರೀಟ್ ಮಾಡೋದು, ತುಂಬ ದೊಡ್ಡದಾದಷ್ಟು
ದೊಡ್ಡ ಸರ್ಜರಿ ಆಗುತ್ತೆ. ಅದು ಬಿಟ್ಟರೆ ಅದು ಸ್ಪ್ರೆಡ್ ಆಗೋದು ಅಥವಾ ಬೇರೆ ಕಡೆ ಆರ್ಗನ್ ಡ್ಯಾಮೇಜ್ ಮಾಡೋದು ತುಂಬ ಕಡಿಮೆ, ತುಂಬ ಅಂದರೆ ತುಂಬ ಕಡಿಮೆ. ಸೊ ಥಿಂಗ್ ಈಸ್ ಸ್ಪೆಷಲಿಸ್ಟ್, ಕರೆಕ್ಟ್ ಸ್ಪೆಷಲಿಸ್ಟ್ ಅವ್ರು ಮುಂಚೆನೇ ಸಿಕ್ಕಿದ್ದಿದ್ರೆ ಅದು ಯಾವಾಗಲೂ ತೆಗೆದುಬಿಡೋದಾಗಿತ್ತು. ಬಟ್ ಅದು ಚಾಲೆಂಜ್ ಇವಾಗ 35 ಸೆಂಟಿಮೀಟರ್ ಹೊಟ್ಟೆ ಒಳಗೆ ತೆಗೆಯೋದು ಅನ್ನೋದು ಇಟ್ ವಾಸ್ ಅ ವೆರಿ ಬಿಗ್ ಥಿಂಗ್. ಆ 35 ಸೆಂಟಿಮೀಟರ್ ಉದ್ದ ಕಟ್ ಮಾಡಬೇಕಾಗತ್ತೆ ನಾವು. ಸೊ ದಟ್ ಈಸ್ ಅ ಡಿಫಿಕಲ್ಟ್ ಪಾರ್ಟ್ ಆ್ಯಂಡ್ ದಟ್ ವಾಸ್ ವೆರಿ ಚಾಲೆಂಜಿಂಗ್ ಟು ಗೆಟ್ ಇಟ್ ಔಟ್. ಈ ಬ್ಲಡ್ ಲಾಸ್ ಆಗ್ದಲೆ ಪೇಷಂಟ್ಗೇನು ಈ ಡಿಂಟ್ ಇವನ್ ಗೋ ಟು ICU ಫಾರ್ ದಟ್ ಮ್ಯಾಟರ್. ಅವತ್ತೇ ವಾರ್ಡ್ಗೆ ಹೋದ್ರು, ವಿತಿನ್ 2 to 3 days ಡಿಸ್ಚಾರ್ಜ್ ಆದರು. And he's doing really well for follow-up scans. So these are the tumors or where early, proper detection is important. Proper detection ಆಯಿತು ಅಂದರೆ they'll not have this kind of morbidity. So it was not cancerous, but morbid. Morbid ಅಂದರೆ ಅದು ತುಂಬ ದೊಡ್ಡ ಸರ್ಜರಿ ಆಗಬೇಕಾಗಿತ್ತು, ಟೈಮ್ ಹಿಡಿತು ಸರಿ ಹೋಗೋದಕ್ಕೆ, ಒಂದು 4-5 ದಿನ ಬೆಡ್ ರೆಸ್ಟಲ್ಲಿದ್ದರು. ಸೊ ಆಲ್ ದೋಸ್ ಥಿಂಗ್ಸ್ ವುಡ್ ಹ್ಯಾವ್ ಅವಾಯ್ಡೆಡ್. ಚಿಕ್ಕದಾಗಿದ್ದರೆ ನಾವು ಲ್ಯಾಪ್ರೋಸ್ಕೋಪಿಲಿ ತೆಗೆದುಬಿಡ್ತಿದ್ವಿ, ಅದನ್ನು ದೊಡ್ಡದಾಗಿ ಅವರು ಬಿಡ್ತಿರ್ಲಿಲ್ಲ, ಅದು ಕ್ಯಾನ್ಸರ್ಸ್ ಹೆಂಗಿದ್ರು ಇರಲಿಲ್ಲ ಅದು. ಸೊ ವಾಸ್ ನಥಿಂಗ್ ಟು ವರಿ. So that was one patient which I remember off late who did really well, where ಅವ್ರನ್ನ 3-4 ಹಾಸ್ಪಿಟಲ್ ರಿಜೆಕ್ಟ್ ಮಾಡಿದ್ರು, ಕ್ಯಾನ್ಸರ್ ಇದೆ ಉಳಿಯಲ್ಲ ಹಾಗೆ ಹೇಗೆ ಅನ್ಕೊಂಡು. ಬಟ್ the diagnosis was really not cancerous. ನೀವು ಒಂದು ರೀತಿ ಅವರಿಗೆ ದೇವ್ರ ತರ ಕೆಲಸ ಮಾಡಿದ್ರಿ ಅಂತ ಹೇಳ್ಬೋದು. It was non-cancerous. ಲೈಕ್ ಕ್ಯಾನ್ಸರ್ ಆರ್ ನಾನ್ ಕ್ಯಾನ್ಸರಸ್, ಬಟ್ ಆ ಮೂಮೆಂಟ್ಗೆ ಆ ಪ್ರಾಪರ್ ಟ್ರೀಟ್ಮೆಂಟ್ ತುಂಬಾನೇ ಅಗತ್ಯ ಆಗಿರುತ್ತೆ ಅಲ್ವಾ. ಸೊ ಬಿಕಾಸ್ ದೇ ಆರ್ ಬಿಲೀವ್ ಇನ್ ಡಾಕ್ಟರ್ಸ್, ಲೈಕ್ ಅವ್ರಿಗೆ ಗೊತ್ತಿರುತ್ತೆ ಅವ್ರೇನ್ ಮಾಡ್ತಾರೆ, ಏನೋ ಮಾಡ್ತಾರೆ, ನಮ್ಮನ್ನು ಸೇವ್ ಮಾಡ್ತಾರೆ ಅಂತ ಬಂದಿರ್ತಾರೆ. ಸೊ ಆ ಮೂಮೆಂಟ್ ಅಲ್ಲಿ ಪ್ರಾಪರ್ ಟ್ರೀಟ್ಮೆಂಟ್ ಸಿಗೋದು ಅವರಿಗೆ ತುಂಬಾ ಮುಖ್ಯ ಆಗಿರುತ್ತೆ ಅಂತ. ಡಾಕ್ಟರ್, ಈ ವಿಚಾರದ ಬಗ್ಗೆ ಅಥವಾ ಈ ಅಬ್ಡಾಮಿನಲ್ ಟ್ಯೂಮರ್ ಬಗ್ಗೆ ಜನರಿಗೆ ಅವೇರ್ನೆಸ್ ಇದೆ ಇವಾಗ, ಕಂಪ್ಯಾರಿಟಿವ್ಲಿ ಇವಾಗ ಇದೆ ಅಂತ ಹೇಳಿದ್ದೀರಾ. ಅಂದ್ರೆ ಸೋಷಿಯಲ್ ಮೀಡಿಯಾದ ಮುಖಾಂತರ ಜನರು ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ ಅಂತ. ಬಟ್ ಹಾಗಿದ್ರು ಕೂಡ ಈ ಒಂದು ಟ್ಯೂಮರ್ ಬರದೇ ಇರೋ ರೀತಿಯಲ್ಲಿ, ಅಂದರೆ ಕ್ಯಾನ್ಸರಸ್ ಟ್ಯೂಮರ್ ಗ್ರೋತ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಅಂದರೆ ಪ್ರಿವೆನ್ಷನ್ ಟಿಪ್ಸ್ ಏನಾದರೂ ಇದೆಯಾ ಆಡಿಯನ್ಸಿಗೆ ಕೊಡೋದು? ಹೇಳಿದ ಪ್ರಕಾರ ಯುವರ್ ಲೈಫ್ ಸ್ಟೈಲ್, ಈಟಿಂಗ್ ಹ್ಯಾಬಿಟ್ಸ್ ಆ್ಯಂಡ್ ಯುವರ್ ಸ್ಟ್ರೆಸ್, ಇದೇ ಮೋರ್ ಇಂಪಾರ್ಟೆಂಟ್. ಲೈಫ್ ಸ್ಟೈಲ್ ಅಂದರೆ ಏನಿಲ್ಲ, ಸ್ವಲ್ಪ ಫಿಸಿಕಲಿ ಆ್ಯಕ್ಟಿವ್ ಇರಬೇಕು, ಟೈಮ್ ಊಟ ಮಾಡಬೇಕು, ಆದಷ್ಟು ಹೋಮ್ ಡಯಟ್ ಅಂದರೆ ಮನೇಲಿ ಮಾಡಿರೋದು ಹುಡ್ದಾಗಿಂದ ತಿಂತಿರೋದು ಆ ಡಯಟ್ ಇದ್ರೂ ಪರವಾಗಿಲ್ಲ. ಚಪಾತಿ ರೈಸ್ ಇದೆ, ರೈಸ್ ಡಸಂಟ್ ರಿಯಲಿ ಮ್ಯಾಟರ್ ಟು ಮಚ್, ಯುವರ್ ಗಟ್ ಈಸ್ ಯೂಸ್ ಟು ಇಟ್. ನೆಕ್ಸ್ಟ್ ಫಿಸಿಕಲ್ ಆ್ಯಕ್ಟಿವಿಟಿ, ಒಂದು ಹಾಫ್ ಅನ್ ಅವರ್ 45 minutes ಎವ್ರಿ ಡೇ, ಅಟ್ಲೀಸ್ಟ್ 5 to 6 days ಇನ್ ಎ ವೀಕ್ ಅಂತೀವಿ, ಮಾಡಿದ್ರೆ ಸಾಕು. ನಿದ್ದೆ 6 to 8 hours ಆಫ್ ಗುಡ್ ಸ್ಲೀಪ್ ಈಸ್ ಇಂಪಾರ್ಟೆಂಟ್. ತುಂಬ ಬ್ರೋಕನ್ ಸ್ಲೀಪ್ ಇತ್ತು, ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಇದೆ, ಫುಡ್ ಹ್ಯಾಬಿಟ್ಸ್ ತುಂಬ ಪ್ರಾಬ್ಲಮ್ಯಾಟಿಕ್ ಇದೆ, ದೆನ್ ಇಟ್ ಇಸ್ ಅ ಪ್ರಾಬ್ಲಮ್. ಓಕೆ, ಹಾಗಿದ್ರೆ ಹೊಟ್ಟೆಯಲ್ಲಿ ಬೆಳೆಯುವಂಥ ಈ ಗೆಡ್ಡೆ ಬಗ್ಗೆ ಜನರಲಿ ಒಂದು ಮಿತ್ಸ್ ಅಥವಾ ಮಿಸ್ಕನ್ಸೆಪ್ಷನ್ ಇವಾಗಲೂ ಇದೆ ಅಂತ ಅನ್ಸುತ್ತೆ ಎಲ್ಲೋ ಒಂದು ಕಡೆ. ಅಂದರೆ ನಾವು ಎಜುಕೇಟೆಡ್, ಬಟ್ ಸ್ಟಿಲ್ ಕೆಲವೊಂದಿಷ್ಟನ್ನು ನಾವು ಏನೇ ಮಾಡಿದ್ರು ಕೂಡ ಕೆಲವರು ನಂಬಿರ್ತಾರೆ, ಅದನ್ನು ಮರೆಯೋದಕ್ಕಾಗೋದಿಲ್ಲ ಅನ್ನೋದು. ಯಾಕಂದರೆ ಕೆಲವರು ಹೇಳ್ತಾರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಆ ರೇಡಿಯೇಷನಿಂದ ನಮಗೆ ಪ್ರಾಬ್ಲಮ್ ಆಗಬಹುದು ಆ ಥರ. ಅಂದರೆ ಕೆಲವರು ಕೊಲೊನೋಸ್ಕೋಪಿಗೆ ಭಯ ಪಡೋರು ಇರ್ತಾರೆ. ಸೊ ಈ ಥರದ ಏನಾದರೂ ಅಭಿಪ್ರಾಯಗಳು ಇವಾಗೂ ಇದೆಯಾ ಅಂತ? ನಮ್ಮ ಪೇಷಂಟ್ಸ್ ಈ ಥರ ಹೇಳಿದಾಗ ನಾವು ಒಂದೇ ಹೇಳೋದು, ನೀವು ಓಡೋದ್ರೆ ನಿಮ್ಮ ರೋಗಗಳು ಓಡೋಗೋದಿಲ್ಲ, ನಿಮ್ಮ ಹಿಂದೆನೇ ಬಿದ್ದಿರ್ತವೆ, ಅಲ್ಲಿ ನಿಂತು ಒಂದು ಟ್ರೀಟ್ಮೆಂಟ್ ಮಾಡಿಸೋದೇ ಆನ್ಸರು. ಸೊ ಭಯ ಇದ್ದಷ್ಟು ಅದು ಒಳ್ಳೇದಲ್ಲ. ಅಂದರೆ ನೀವು ಹೋಗ್ಬಿಟ್ಟು ಗುಡ್ ಸ್ಪೆಷಲಿಸ್ಟ್ ಯಾರೋ ಒಬ್ಬರು ಮಾತಾಡೋದು, ಅವ್ರು ಭಯ ಕಡಿಮೆ ಮಾಡ್ತಾರೆ, ಫಾರ್ ಶ್ಯೂರ್ ಕಡಿಮೆ ಮಾಡ್ತಾರೆ. ಸುಮ್ಮನೆ ಅದ್ರ ಬಗ್ಗೆ ಭಯ ಪಡ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡು, ನೀವು ಹೇಳಿದ ಪ್ರಕಾರ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡಲ್ಲಿ ರೇಡಿಯೇಷನ್ ಇರೋದಿಲ್ಲ. ಎಷ್ಟೊಂದು ಜನಕ್ಕೆ ಮಿಸ್ಕನ್ಸೆಪ್ಷನ್ ಇರುತ್ತೆ, ಅಲ್ಟ್ರಾಸೌಂಡಲ್ಲಿ ರೇಡಿಯೇಷನ್ ಇರುತ್ತೆ, ಪದೇ ಅಲ್ಟ್ರಾಸೌಂಡ್ ಮಾಡಿಸಿ ನಮ್ಗೆ ರೇಡಿಯೇಷನ್ ಇಂಜುರಿ ಆಗ್ತದೆ. ಝೀರೋ ರೇಡಿಯೇಷನ್ ಅಲ್ಟ್ರಾಸೌಂಡ್, MRI ಝೀರೋ ರೇಡಿಯೇಷನ್, CT ಸ್ಕ್ಯಾನ್ ಇಸ್ ರೇಡಿಯೇಷನ್. ಬಟ್ CT ಸ್ಕ್ಯಾನ್ ಅಗೇನ್ ವರ್ಷಕ್ಕೆ ಒಂದು ಅಥವಾ 2-3 ಸತಿ ಮಾಡಿಸಿದ್ರೆ ಏನು ಅಂತ, ಇವಾಗಂತೂ ಲೋ ಡೋಸ್ ರೇಡಿಯೇಷನ್ CT ಸ್ಕ್ಯಾನ್ಗೂ ಬರ್ತವೆ. ಸೊ ರೇಡಿಯೇಷನ್ ಇಂಜುರೀಸ್ ಆರ್ ಮೋಸ್ಟ್ ಆಫ್ ದ ಟೈಮ್ ಮಿತ್, ವೆರಿ ರೇರ್. ಅಂದರೆ ನಾವು ರೇಡಿಯೇಷನ್ ಥೆರಪಿನೇ ಕೊಡ್ತಾರೆ, ಎಷ್ಟೊಂದು ಕ್ಯಾನ್ಸರ್ಸ್ಗಳೇ ನಾವು ರೇಡಿಯೇಷನ್ ಥೆರಪಿನೇ ಕೊಟ್ಟಿರ್ತೀವಿ ಕ್ಯಾನ್ಸರ್ ಸೆಲ್ ಡಿಸ್ಟ್ರಾಯ್ ಮಾಡೋದಕ್ಕೆ. ಸೊ ದೋಸ್ ಹೈ ಡೋಸ್ ರೇಡಿಯೇಷನ್ ಕ್ಯಾನ್ ಹ್ಯಾವ್ ದ ರಿಸ್ಕ್ ಫಾರ್ ಕ್ಯಾನ್ಸರ್ಸ್. ದೀಸ್ ಲೋ ಡೋಸ್ ರೇಡಿಯೇಷನ್ಸ್ ಜನರಲಿ ಏನೂ ಆಗೋದಿಲ್ಲ, ಕ್ಯಾನ್ಸರ್ ರಿಸ್ಕ್ ಇಸ್ ವೆರಿ ವೆರಿ ಲೋ. ಮತ್ತು ಇನ್ನೊಂದು ಅದೇ, ಏನೋ ಸಡನ್ನಾಗಿ ಯಾರೋ ಏನೋ ಹೇಳಿದ್ರು, ಸಡನ್ನಾಗಿ ಡಯಟ್ ಚೇಂಜ್ ಮಾಡೋಣ ಅಥವಾ ಯಾರೋ ಏನೋ ಹೇಳಿದ್ರು, ಟ್ರೀಟ್ಮೆಂಟ್ ತೊಗೊಂಡ್ರೆ ಇದಾಗೋಗುತ್ತೆ, ಟ್ಯೂಮರ್ ಬಂದುಬಿಡುತ್ತೆ, ಬಯಾಪ್ಸಿ ಮಾಡಿದ್ರೆ ಟ್ಯೂಮರ್ ಸ್ಪ್ರೆಡ್ ಆಗೋಗುತ್ತೆ, ಅವೆಲ್ಲ ಮಿಸ್ಕನ್ಸೆಪ್ಷನ್. ಎವ್ರಿ ಟ್ಯೂಮರ್ ಹ್ಯಾಸ್ ಇಟ್ಸ್ ಓನ್ ರೀಸನ್ಸ್. ಅಂದರೆ ಸ್ಪೆಷಲಿಸ್ಟ್ ಮೀಟ್ ಮಾಡಿದ್ರೆ ಹೇಳ್ತಾರೆ ಯಾವಾಗ ಬಯಾಪ್ಸಿ ಮಾಡಬೇಕು, ಯಾವಾಗ ಬಯಾಪ್ಸಿ ಮಾಡಬಾರ್ದು ಅನ್ನೋದು. ಎಲ್ಲ ಟ್ಯೂಮರು ಬಯಾಪ್ಸಿ ಮಾಡೋದು ಬೇಕಾಗಿಲ್ಲ, ಮಾಡಲೂಬಾರ್ದು ಅನ್ನೋಸತಿ. ಎಲ್ಲ ಟೆಸ್ಟ್ಗೂ ಎಲ್ಲದಕ್ಕೂ ಅಲ್ಟ್ರಾಸೌಂಡ್ ಮಾಡೋದು ಬೇಕಾಗಿಲ್ಲ, ಒಂದಷ್ಟು CTನೂ ಮಾಡಿಸ್ಬೇಕಾಗುತ್ತೆ, ಒಂದಷ್ಟು MRIನೂ ಮಾಡಿಸ್ಬೇಕಾಗುತ್ತೆ. ಸೊ ಟೆಸ್ಟ್ ಏನಕ್ಕಿದ್ದಾವೆ ಫಾರ್ ಡಿಫ್ರೆಂಟ್ ರೀಸನ್ಸ್. ಯಾರಿಗೆ ಗೊತ್ತು, ಯುವರ್ ಸ್ಪೆಷಲಿಸ್ಟ್ ನೋಸ್.
ಸೊ ನಿಮ್ಗೆ ಏನೇ ಡೌಟ್ ಇದ್ರು ಬೆಟರ್ ಟು ಮೀಟ್ ಯುವರ್ ಸ್ಪೆಷಲಿಸ್ಟ್, ಅಥವಾ ನಿಮ್ಮ ಪರ್ಸನಲ್ ಡಾಕ್ಟರ್ ಇರ್ಬೋದು, ಫ್ರೆಂಡ್ ಇರ್ಬೋದು, ಡಾಕ್ಟರ್ ಫ್ರೆಂಡ್ ಇರ್ಬೋದು, ಯಾರೋ ಒಬ್ರು ಡೈರೆಕ್ಟ್ ಆಗಿ ಕೇಳಿದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ಇನ್ಸ್ಟೆಡ್ ಆಫ್ ಗೆಟಿಂಗ್ ಮಿಸ್ಲೈಡ್. ಓಕೆ, ಸೊ ಫುಡ್ ವಿಚಾರದಲ್ಲಿ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರೆ, ಆಗ್ಲೇ ಹೇಳಿದ್ರೆ ಫುಡ್ ತುಂಬಾ ಮ್ಯಾಟರ್ ಆಗುತ್ತೆ ಅಂತ. ಆದ್ರೆ ಈಗ ಫುಡ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ನಾವೀಗ ಔಟ್ಸೈಡ್ ಫುಡ್ ಅಲ್ಲಿ ನೋಡೋದಾದ್ರೆ ಹೆಚ್ಚಾಗಿ ಮೈದಾ ಯೂಸ್ ಮಾಡಿರ್ತಾರೆ. ಸೊ ತುಂಬಾ ಜನ ಹೇಳ್ತಾರೆ ಅಂದ್ರೆ ಈಗ ಗೋಧಿ ಎಲ್ಲ ಡೈಜೆಸ್ಟ್ ಆಗುತ್ತೆ, ಬಟ್ ಮೈದಾ ಅಷ್ಟು ಬೇಗ ಡೈಜೆಸ್ಟ್ ಆಗಲ್ಲ, ಅದು ಅಷ್ಟು ಒಳ್ಳೇದಲ್ಲ ಕಂಪೇರ್ ಟು ಅದರ್ ಫುಡ್ಸ್, ಮೈದಾ ಅಷ್ಟು ಒಳ್ಳೇದಲ್ಲ ಅಂತ. ಸೊ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹೆಚ್ಚು ಮೈದಾ ಹಾಕಿರುವಂತ ಫುಡ್ ಅನ್ನ ತಿಂದಾಗ ಇದು ಟ್ಯೂಮರ್ ಗ್ರೋತ್ ಅಥವಾ ಏನಾದ್ರು ಕ್ಯಾನ್ಸರಸ್ ಸೆಲ್ ಗ್ರೋತ್ ಆಗೋದಕ್ಕೆ ಕಾರಣ ಆಗುತ್ತೆ? ವೆರಿ ಅನ್ಲೈಕ್ಲಿ. ಬಟ್ ಅಗೇನ್ ನಾನು ಹೇಳಿದಾಗೆ, ನೀವು ಹುಡ್ದಾಗಿಂದ ಮೈದಾ ತಿಂತಾ ಇದ್ದೀರಾ ಅಂದ್ರೆ ದಟ್ ಇಸ್ ಓಕೆ. ಓಕೆ, ಹುಡ್ದಾಗಿಂದ ಗೋಧಿ ತಿಂತಾ ಇದ್ದೀರಾ ದಟ್ ಇಸ್ ಓಕೆ. ದಟ್ ಇಸ್ ವಾಟ್ ಇಫ್ ಇಟ್ ಈಸ್ ಯುವರ್ ರೆಗ್ಯುಲರ್ ಫುಡ್, ದಟ್ ಈಸ್ ಗುಡ್. ಸಡನ್ ಆಗಿ ಚೇಂಜ್ ಮಾಡ್ತೀರಾ ಅಂದ್ರೆ, ನೀವು ಚಪಾತಿ ಗೋಧಿ ಹಿಟ್ಟು ತಿಂದೇ ಇಲ್ಲ, ಎಷ್ಟು ಹುಡ್ದಾಗಿನ ರೈಸ್ ತಿನ್ಕೊಂಡೇ ಇದ್ದೀರಾ, ಸಡನ್ ಆಗಿ ಗೋಧಿ, ಗ್ಲೂಟೆನ್ ಅಲರ್ಜಿ ಇದಾವೆ ಗೊತ್ತೇ ಇರಲ್ಲ, ಸಡನ್ ಆಗಿ ಗೋಧಿ ತಗೊಂತೀರಾ, ಸಡನ್ ಅಲರ್ಜಿ ಸ್ಟಾರ್ಟ್ ಆಗುತ್ತೆ, ಸಡನ್ ಡಯಟ್ ಚೇಂಜ್ ಆಗುತ್ತೆ, ಬ್ಲೋಟಿಂಗ್ ಆಗುತ್ತೆ, ಇಶ್ಯೂಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ ದಿಸ್ ಆರ್ ನಾಟ್ ಗುಡ್. ಸಡನ್ ಚೇಂಜಸ್ ಶುಡ್ ಬಿ ನೆವರ್ ಡನ್. ಓಕೆ, ಸೊ ಯಾವುದೇ ಆಹಾರದಲ್ಲೂ ಸಡನ್ ಚೇಂಜಸ್ ಮಾಡ್ಕೋಬಾರ್ದು ಅಂತ. ಓಕೆ ಡಾಕ್ಟರ್, ಕೊನೆಯದಾಗಿ ನಿಮ್ದು ಅಡ್ವೈಸ್ ಏನಾದರೂ ಇದ್ರೆ ಫೈನಲಿ ಹೇಳೋದು? ಫೈನಲ್ ಇಸ್ ದಟ್ ತುಂಬ ನಾಲೆಡ್ಜ್ ಇದೆ ಇಂಟರ್ನೆಟ್ಟಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ. ಎವ್ರಿ ನಾಲೆಡ್ಜ್ ಇಸ್ ನಾಟ್ ರೈಟ್. ಯು ಶುಡ್ ಟೇಕ್ ವಾಟ್ ಈಸ್ ಗುಡ್. ಅಂದರೆ ಎವ್ರಿ ಪರ್ಸನ್, ಎವ್ರಿ ಸಿಚುವೇಶನ್ ಮೇ ಬಿ ಬ್ಯಾಡ್, ಎವ್ರಿ ಸಿಚುವೇಶನ್ ಮೇ ಬಿ ಗುಡ್. ಯು ಶುಡ್ ಆಲ್ವೇಸ್ ಟ್ರೈ ಟು ಟೇಕ್ ದ ಗುಡ್ ಒನ್ ಆ್ಯಂಡ್ ಲೀವ್ ದ ಬ್ಯಾಡ್ ಬ್ಯಾಕ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಈ ಒಂದು ಕ್ಯಾನ್ಸರಸ್ ಟ್ಯೂಮರ್ ಮತ್ತು ನಾನ್ ಕ್ಯಾನ್ಸರಸ್ ಟ್ಯೂಮರ್ಸ್ ಯಾವ ರೀತಿಯಾಗಿ ಗ್ರೋತ್ ಆಗುತ್ತೆ, ಇದಕ್ಕೆ ರೀಸನ್ಸ್ ಏನು, ಸೊ ಹೇಗೆ ಪ್ರಿವೆಂಟ್ ಮಾಡ್ಬೋದು, ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವುದೆಲ್ಲ ಇದ್ದಾವೆ, ಸೊ ಎಲ್ಲ ವಿಚಾರದ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಒಂದು ಉತ್ತಮವಾಗಿರುವಂಥ ಸಿಂಪ್ಲಿ ಅರ್ಥ ಆಗೋ ರೀತಿಯಲ್ಲಿ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ಅಬ್ಡಾಮಿನಲ್ ಟ್ಯೂಮರ್ ಅಥವಾ ಹೊಟ್ಟೆಯಲ್ಲಿ ಉಂಟಾಗುವಂಥ ಗೆಡ್ಡೆ ಯಾವ ರೀತಿಯಾಗಿರುತ್ತೆ, ಅದು ಕ್ಯಾನ್ಸರಸ್ ಯಾವಾಗ ಆಗಿರುತ್ತೆ ಅಥವಾ ಕ್ಯಾನ್ಸರ್ ಅಲ್ಲದೆ ಇರುವಂಥದ್ದು ಅಥವಾ ನಾನ್ ಕ್ಯಾನ್ಸರಸ್ ಯಾವಾಗ ಆಗಿರುತ್ತೆ, ಸೊ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗಿರುತ್ತೆ, ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.